शांति शांति शांति। हृदय कमल मध्ये राजितं निर्विकल्पम्। हृदय कमल मध्ये राजितं निर्विकल्पम्। सदा सदा किल भेदातीतं मेघस्वरूपम्। सदा सदा किल भेदातीतं मेघस्वरूपम्। प्रकृति विकृति शून्यम् नित्यमानन्दमूर्तिम्। प्रकृति विकृति शून्यम् नित्यमानन्दमूर्तिम्। विमल परमहंसम्। विमल परमहंसम्। रामकृष्णं भजामः। रामकृष्णं भजामः। निरुपममति सूक्ष्मम् निष्प्रपञ्चं निरीहम्। निरुपममति सूक्ष्मम् निष्प्रपञ्चं निरीहम्। गगनसदृशमीशम् सर्वं भूतादिवासम्। गगनसदृशमीशम् सर्वं भूतादिवासम्।
ವಿಮಲ ಪರಮಹಂಸಂ ವಿಮಲ ಪರಮಹಂಸಂ ರಾಮಕೃಷ್ಣಂ ರಾಮಕೃಷ್ಣಂ ज्ञानभक्ति प्रशान्ति वितरितुमहत्तेरम् ज्ञानभक्ति प्रशान्ति प्रणयजनित चित्तम् जीवन्तो प्रणयजनित चित्तम् जीवन्तो कृतसहज समाधिम् चिन्मयं कोमलाङ्गम् कृतसहज समाधिम् चिन्मयं कोमलाङ्गम् विमल परमहंसं विमल परमहंसं रामकृष्णं वदामः रामकृष्णं वदामः रामकृष्णं वदामः ಈ ಮತ್ಯ ಧೂಳಿಯಲಿ ಹುಟ್ಟಿ ಬೆಳೆದೆವು ನಾವು ಈ ಮತ್ಯ ಧೂಳಿಯಲಿ ಹುಟ್ಟಿ ಬೆಳೆದೆವು ನಾವು ಈ ಧೂಳಿಯಲಿ ದೃಷ್ಟಿ ಕುರುಡಾಯಿತು ಈ ಮಣ್ಣಿನಲ್ಲಿ ನಾವು ಮಕ್ಕಳಂತಾಡಿದೆವು ಈ ಮಣ್ಣಿನಲ್ಲಿ ನಾವು ಮಕ್ಕಳಂತಾಡಿದೆವು ಅಭಯವನ್ನು ನೀಡಯ್ಯ ದಿವ್ಯ ಗುರುವೇ
गैया बेड़ा हे प्रभुवे हागे ತುಂಬಿರೋ ಗೈಯ ಬೇಡ ನಮ್ಮನೆಂದಿಗೂ ಆಸೆ ನುಗ್ಗಬೇಡ ನಾವು ಅಲ್ಪರು ಗುರುವೇ ಸಿಟ್ಟಾಗದಿರು ಪ್ರಭುವೇ ನಾವು ಅಲ್ಪರು ಗುರುವೇ ಸಿಟ್ಟಾಗದಿರು ಪ್ರಭುವೇ ಮೃದು ನುಡಿಯೊಡನೆ ಮಾತನಾಡು ನಿನ್ನೆದುರು ನಾವೆಲ್ಲ ಬರಿಯ ಹಸುಳೆಗಳಯ್ಯ ನಿನ್ನೆದುರು ನಾವೆಲ್ಲ ಬರಿಯ ಹಸುಳೆಗಳಯ್ಯ ಹೆಜ್ಜೆಗೂ ಕೆಡವಿ ಬಿಡುತ್ತಿಹೆವು ಇದನರಿತರೂ ನೀನು ವೃದ್ಧಮುಖ ಭೃಕುಟಿಯಳು ಇದನರಿತರೂ ನೀನು ವೃದ್ಧಮುಖ ಭೃಕುಟಿಯಳು ನಮ್ಮ ನಿರ್ಗತಿಯಿಂದ ನಡುಗಿಸುತ್ತಿದೆ ಮೂರು ಸಲ ನೀನೆತ್ತಿ ನಿಲ್ಲಿಸಿದರು ತೋಳ ಮೂರು ಸಲ ನೀನೆತ್ತಿ ನಿಲ್ಲಿಸಿದರು ತೋಳ ನೂರು ಸಲ ಬೀಳುವುದು ನಮ್ಮ ಪಾಡು ಇಂಥ ದುರ್ಬಲಮತಿಯ ಕರುಣದಿಂದಲೇ ನೋಡು ಇಂಥ ದುರ್ಬಲಮತಿಯ ಕರುಣದಿಂದಲೇ ನೋಡು ಮೃದು ನುಡಿಯೊಡನೆ ಮಾತನಾಡು ಈ ಮಧ್ಯದೋಣಿಯಲ್ಲಿ ಹುಟ್ಟಿ ಬೆಳೆದೆವು ನಾವು ಈ ಮಧ್ಯದೋಣಿಯಲ್ಲಿ ಹುಟ್ಟಿ ಬೆಳೆದೆವು ನಾವು ಈ ದೋಣಿಯಲ್ಲಿ ತೋರಿ ಕುರುಡಾಗಿದ್ದು ಈ ಮಣ್ಣಿನಲ್ಲಿ ನಾವು ಮಕ್ಕಳಂತಾಡಿದೆವು ಈ ಮಣ್ಣಿನಲ್ಲಿ ನಾವು ಮಕ್ಕಳಂತಾಡಿದೆವು ಅಭಯವನ್ನು ನೀಡಯ್ಯ ದಿವ್ಯ ಗುರುವೇ राम रे मन राम सो कर रे
मन राम सुरते श्रवणा गोविंद गुण सुनो श्रवणा गुण सुनो राम मन राम कर साधु संगत सुमिर माधो कर साधु संगत सुमिर माधो होय पतित पुनीत कर साधु संगत कर साधु संगत सुमिर माधो होय पतित पुनीत काल म्याल जो करियो डोले काल म्याल जो करियो डोले मुख बसारे मीत मुख बसारे मीत मुख पसारे मीत राम सुरते मन राम सुरते गुण सुनो श्रवणा गुण सुनो राम राम
Manasika
श्री राम राम श्री राम राम प्रेम मुदित मनसित राम 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 श्री राम राम श्री राम
নোট করি সতী সম্পত্তি আছে তোমাদের নেই না, ঘাটতি নোট করি। तुम बिना मोरी कौन खबर में, तुम बिना मोरी कौन खबर में, गोवर्धन गिरिधार, गोवर्धन गिरिधार, गोवर्धन गिरिधार। तुम बिन मोरी कौन खबर दे, तुम बिन मोरी कौन खबर दे, गोवर्धन गिरिधार, गोवर्धन
ಕೃಷ್ಣವರ್ಷವ ಕರೆಯುತ್ತೀಪ ನರೇಂದ್ರವಾದ ನಾಯಿತೆ ತಮದಿ ಪುರು ಮನದ ಶ್ರೀಶ್ವರ ಯಾತ್ರೆಗೆ ಕೇಶವ ಚಂದ್ರಸೇನ ಭಕ್ತಿ ನಮನವ ಮಾಡುವೆ ಕೇಶವ ಚಂದ್ರಸೇನ ಭಕ್ತಿ ನಮನವ ಮಾಡುವೆ ಗಿರೀಶ ಘೋಷಣ ಚಂದ್ರಚೇತರಿ ತುಯ್ಯುಮೆ ಸಂಜಯಾಗಲಿ ತಮಗಿ ಪುರು ಮನದ ಶ್ರೀಶ್ವರ ಯಾತ್ರೆಗೆ ಸಂಜಯಾಗಲಿ ತಮಗಿ ಪುರು ಮನದ ಶ್ರೀಶ್ವರ ಯಾತ್ರೆಗೆ ಸಂಜಯಾಗಲಿ ತಮಗಿ ಪುರು ಮನದ ಶ್ರೀಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚಾಮೃತದ ಪಾತ್ರೆಗೆ ತಮಗಿ ಪುರು ಮನದ ಶ್ರೀಶ್ವರ ಯಾತ್ರೆಗೆ ಮನದ ಶ್ರೀಶ್ವರ ಯಾತ್ರೆಗೆ ನಿಧಾನವಾಗಿ ಮನಸ್ಸು ದಕ್ಷಿಣೇಶ್ವರದ ಆ ಪರಮ ಪವಿತ್ರ ವಾತಾವರಣದಲ್ಲಿ ಹೊಂದ್ಕೊಳ್ಳುತ್ತೆ. ನಮಗೆ ಅಕಸ್ಟಮ್ಡ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಯಾವುದಾದ್ರು ಒಂದು ಇಂತಹ ಪವಿತ್ರವಾದ ವಾತಾವರಣಗಳಲ್ಲಿ ಮನಸ್ಸು ಕೂಡಬೇಕಾದ್ರೆ ಆಂತರ್ಯದಲ್ಲಿ ಆ ಸಂಸ್ಕಾರ ಇರಬೇಕು. ಪರಮಹಂಸರು ಹೇಳ್ತಾರೆ, ಅವರ ಅಮೃತವಾಣಿಯನ್ನ, ಅವರ ಅಮೃತ ಧಾರೆಯನ್ನ, ಅವರ ರಸಾಮೃತವನ್ನ, ಅವರ ವಚನ ವೇದವನ್ನ ಕೇಳೋದಕ್ಕೆ ಅನೇಕ ಜನ ಬರ್ತಾ ಇರ್ತಾರೆ ಶ್ರೀರಾಮಕೃಷ್ಣ ಹತ್ರ. ಕೆಲವರು ಜುಲ್ಮನೆಗೆ ಬರ್ತಾರೆ, ಏನೋ ಹೇಳಿದಾರಲ್ಲಪ್ಪ ಹೋಗೋಣ ಜೊತೆಗೆ ಅಂತ. ಅವ್ರು ಆದ್ರೂ ಈಗಿನ ತರ ವೆಹಿಕಲ್ಸ್ ಏನು ಜಾಸ್ತಿ ಇರಲಿಲ್ಲ, ಬರೀ ದೋಣಿಲಿ ಬರಬೇಕಾಗಿತ್ತು ಕಲ್ಕತ್ತಾದಿಂದ ಅಥವಾ ಬೇರೆ ಬೇರೆ ಕಡೆಯಿಂದೆಲ್ಲ. ವಾಟರ್ ವೇ ವಾಸ್ ವೆರಿ ಮಚ್ ಪಾಪ್ಯುಲರ್. ಹಾಗಾಗಿ ಬಂದಾಗ ಆ ದೋಣಿ ಚಾಂದನಿ ಅಂತಿದೆ, ಆ ದೋಣಿಯಲ್ಲಿ ನಿಲ್ಲಿಸಿದಾಗ ಜೊತೆಲಿ ಬರೋರು ಹೇಳ್ತಾರೆ, ನೀವು ಹೋಗಿ ಮಾತಾಡ್ಕೊಂಡು ಬನ್ನಿ, ನಾನು ಇಲ್ಲೇ ಕೂತಿರ್ತೀನಿ. ದೋಣಿವರೆಗೂ ಬರ್ತಾರೆ, ಅಲ್ಲಿಂದ ಒಳಗಡೆ ಬರ್ಲಿಕ್ಕೆ ಎಷ್ಟೋ ಸರಿ ಈ ಗೇಟಲ್ಲಿ ನೋಡ್ತೀವಿ, ಇಲ್ಲಿ ನಿಂತಿರ್ತೀನಿ ಹೋಗ್ಬಿಡ್ ಬಾ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ, ಇಲ್ಲ ಒಳಗಡೆ ಬನ್ನಿ ಪರವಾಗಿಲ್ಲ, ಇಲ್ಲ ಇಲ್ಲ ನೀವು ಹೋಗಿ ಬಾ. ಕೊನೆಗೆ ಇವ್ರೇನಾದ್ರು ಜೋರು ಜಾಸ್ತಿ ಫೋರ್ಸ್ ಮಾಡಿದ್ರೆ ಫೋನ್ ಬಂದು ತುಂಬಿಕೊಳ್ಳೋದು. ಹಾಗಾಗಿ ಶ್ರೀರಾಮಕೃಷ್ಣ ಹೇಳಿದಾಗೆ ಇಂತಹ ವಚನ ವೇದಗಳನ್ನ ಅಥವಾ ಆಧ್ಯಾತ್ಮಿಕದ ವಿಚಾರಧಾರೆಗಳನ್ನ ಕೇಳಬೇಕಾದ್ರೆ, ಹೇಳಬೇಕಾದ್ರೆ
ಅಥವಾ ಅದರಲ್ಲಿ ಅನುಭವ ಪಡಿಬೇಕಾದ್ರೂ ಮನಸ್ಸು ಟ್ರೈನ್ ಅಪ್ ಆಗಿರ್ಬೇಕು, ಇಲ್ಲದ್ರೆ ಆಗೋದಿಲ್ಲ. ಇವತ್ತು ಒಂದೊಂದು ಹಾಡು, ಅದು ರಾಮನ ಹಾಡೆಲ್ಲ ಹಾಡುವಾಗ ಯಾವುದೋ ಲೋಕದಲ್ಲಿ ಬಂದಿತ್ತು. ಯಾಕೆಂದ್ರೆ ಮನಸ್ಸು ಟ್ಯೂನ್ ಅಪ್ ಆಗ್ಬಿಟ್ಟಿತ್ತು. ಬೆಳಗ್ಗೆಯಿಂದ ನಾಮ ಸಂಕೀರ್ತನೆ, ಪೂಜೆ, ಲಲಿತಾ ಸಹಸ್ರನಾಮದ ಪೂಜೆ ಇತ್ತು. ಸೊ ಅನೇಕ ರೀತಿಯ ಈ ಯಾರು ಹೇಳ್ತಾ ಇದ್ರು ನಮಗೆ ಇನ್ಫೋಸಿಸ್ ಟೀಮ್ ಎಲ್ಲ ಬಂದಿತ್ತಲ್ಲ ಇವತ್ತು, ಹೇಳ್ತಾರೆ ಸ್ವಾಮಿ ಒಳಗಡೆ ಬಂದ ತಕ್ಷಣ ನಮಗೆ ಒಂದು ರೀತಿಯ ಫೀಲಿಂಗ್ ಆಗುತ್ತೆ, ನಮಗೆ ಒಂದು ರೀತಿಯ ಆಧ್ಯಾತ್ಮಿಕದ ತರಂಗ, ಸ್ಪಂದನ, ವೇವ್ಸ್, ಅಥವಾ ಏನ್ ಹೇಳ್ತೀರಾ ನೀವು ನಿಮ್ಮ ಮಾಡರ್ನ್ ಲ್ಯಾಂಗ್ವೇಜ್ ಅಲ್ಲಿ, ಮೊಬೈಲ್ ಅಲ್ಲಿ ವೈಬ್ರೇಷನ್ ಅಲ್ಲ, ಟವರ್ ಅಲ್ಲಿ ಸಿಗ್ತಿಲ್ಲ ಸಿಗ್ನಲ್, ಅದು ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. ನಾನು ವೈಬ್ರೇಷನ್, ಸ್ಪಂದನ, ತರಂಗ ಅಂದ್ರೆ ಹೀಗೆ ನೋಡ್ತಾ ಇರ್ತಾರೆ. ಅದು ಟವರು ಸಿಗ್ನಲ್, ಯಾವುದು ಟವರ್ ಸಿಗ್ನಲ್ ನೋಡಿ, ಯಾವ ಲೆಕ್ಕಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ. ನಾನು ಅಷ್ಟೊತ್ತಿಂದ ವೈಬ್ರೇಷನ್ ಅಂತಿದ್ದೀನಿ, ಸ್ಪಂದನ ಅಂತಿದ್ದೀನಿ, ತರಂಗ ಅಂತಿದ್ದೀನಿ, ಅಲೆ ಅಂತಿದ್ದೀನಿ ಅನ್ಕೋತಿದ್ದ. ಯಾವಾಗ ಟವರು ಸಿಗ್ನಲ್ ಅಂದ್ರೆ ಹತ್ಬಿಡ್ತು ಲೈಟ್. ಅಂದ್ರೆ ಯಾವಾಗ ಇಂಟ್ರೆಸ್ಟ್ ಇದೆ ಅದ್ರಲ್ಲಿ ನಾವು ಮನಸ್ಸು ಹೊರಬರುತ್ತೆ. ಆಧ್ಯಾತ್ಮಿಕ ಜೀವನ ಅನ್ನೋದು ಬಹಳ ಕಷ್ಟ. ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್, ಎಲ್ಲರೂ ಸುಮ್ಮನಿಲ್ಲ. ಶ್ರೀರಾಮಕೃಷ್ಣ ವಚನ ವೇದದ ವೈಶಿಷ್ಟ್ಯತೆ ಏನಂದ್ರೆ, ಎಲ್ಲರಿಗೂ ಭಗವಂತನ ಕೃಪೆ ಆಗುತ್ತೆ. ಬರೆದಿಟ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ, ಎಲ್ಲರಿಗೂ ಭಗವದ್ ದರ್ಶನವಾಗುತ್ತೆ. ಇಂಥವ್ರಿಗೆ ಅಂಥವ್ರಿಗೆ, ಅವ್ರಿಗೆ ಇವ್ರಿಗೆ, ಜಾಸ್ತಿ ದುಡ್ಡು ಕೊಟ್ಟಿರೋರಿಗೆ, ಜಾಸ್ತಿ ಪೂಜೆ ಮಾಡಿಸಿರೋರಿಗೆ, ಜಾಸ್ತಿ ಸೇವಾಕರ್ತರಿಗೆ, ಜಾಸ್ತಿ ಹಣ್ಣುಗಿಲ್ಲ ತಂದಿರೋರಿಗೆ, ಜಾಸ್ತಿ ಹೂವೆಲ್ಲ ತಂದಿರೋರಿಗೆ, ಎಲ್ಲರಿಗೂ ಆಗತ್ತೆ ಶ್ರೀರಾಮಕೃಷ್ಣ ಮಾತು. ಆದರೆ ಪೂರ್ಣ ಪ್ರಮಾಣದ ಮನಸ್ಸನ್ನ ಅಲ್ಲಿ ನಾವು ಕೊಡಬೇಕಾಗುತ್ತೆ. ಅದಕ್ಕೆ ಶ್ರೀರಾಮಕೃಷ್ಣರಲ್ಲಿ ನಮ್ಮ ವೇದಾಂತದಲ್ಲೂ ಉದಾಹರಣೆ ಕೊಡ್ತಾರೆ. ಈ ಮೀನ್ ಗಾಳ ಹಾಕಿರ್ತಾನಲ್ಲ, ಅವನು ಮಾತಾಡ್ಸ್ತೀನಿ ನೋಡಿ. ವೇದದಲ್ಲಿ, ಉಪನಿಷತ್ತಲ್ಲಿ ಬರುತ್ತೆ ಅದರ ಎಕ್ಸಾಂಪಲ್. ಒಬ್ಬ ಮೀನ್ ಹಿಡಿತಾ ಕೂತಿರ್ತಾನೆ, ಗಾಳ ಅವ್ನು ನೋಡ್ತಾ ಇರ್ತಾನೆ, ಅದು ಇಲ್ಲ ನೋಡ್ತಾ ಇರ್ತಾರೆ. ಅದು ಮದುವೆದು ಮೆರವಣಿಗೆ ಹೋಗುತ್ತೆ, ದೊಡ್ಡ ಮದುವೆ ಮೆರವಣಿಗೆ ಹೋಗುತ್ತೆ, ಗೊತ್ತಾಗುತ್ತೆ. ಸೊ ಯಾರೋ ಸ್ವಲ್ಪ ತಗ್ಲು ಬಂದಲ್ಲಿ, ಅಪ್ಪ ಇಲ್ಲೊಂದು ಮೆರವಣಿಗೆ ಹೋಯ್ತು ಗೊತ್ತಾ ನಿಮಗೆ, ಇದೆಲ್ಲ ನುಡಿಸ್ಕೊಂಡು, ಮೇಳ ಗಿಡ ಎಲ್ಲ ನುಡಿಸ್ಕೊಂಡು, ಯಾರು ನನಗೇನು ಗೊತ್ತಾಗಿಲ್ಲ. ಆ ಮನಸ್ಸು. ಇನ್ನೂ ಸುಲಭವಾಗಿ ಹೇಳ್ಬೇಕು ಅಂದ್ರೆ, ಒಬ್ಬಟ್ಟು ಮಾಡುವಾಗ ಹೆಂಗಸರುಗಳು ಆ ಹೂರ್ಣದ ಮಾಡುವಾಗ ಅದು ನೋಡ್ತಾ ಇರ್ತಾರೆ, ಅದೊಂಥರ ಅದು ಕಟ್ಟು ಬರಬೇಕು. ಅದನ್ನೇ ನೋಡ್ತಾ, ಅವ್ರಿಗೆ ನೀವು ಮಾತಾಡಿಸಿ ಅಲ್ಲೆಲ್ಲ ಬೆಂಕಿ ಹತ್ಕೊಳ್ತಾರೆ, ಏನಪ್ಪ ಅದನ್ನೇ ನೋಡ್ತಾ ಇರ್ತಾರೆ. ಅದು ತಳ ಹತ್ಬಿಡುತ್ತಿದ್ದಾರೆ. ಸೊ ಮ್ಯಾಥಿಗೆ ಮಾಡ್ತಾ ಇರ್ತಾರೆ, ಅದನ್ನೇ ಕಾನ್ಸಂಟ್ರೇಷನ್ ಅಂತ ಹೇಳೋದು. ನೋಡಿ ಎಷ್ಟು ಕಾನ್ಸಂಟ್ರೇಷನ್ ಇದೆ ನಮಗೆ. ಶ್ರೀರಾಮಕೃಷ್ಣ ಇದನ್ನೇ ಉದಾಹರಣೆಗಳು ಕೊಡ್ತಾರೋ. ಎಷ್ಟು ಉದಾಹರಣೆಗಳು ಕೊಡ್ತಾರೆ ಅಂದ್ರೆ, ಒಂದು ಉದಾಹರಣೆ ಕೊಡ್ತಾರಪ್ಪ, ಬಹಳ ಸರಳವಾದ ಉದಾಹರಣೆ. ಆಗಿನ ಕಾಲದಲ್ಲಿ ಅದು ತುಂಬಾನೇ ಪ್ರಖ್ಯಾತವಾಗಿತ್ತು ಉದಾಹರಣೆ. ಏನದು? ಭತ್ತ ಕುಟ್ಟೋದು. ಈ ಭತ್ತ ಕುಟ್ಟೋ ಒಂದು ಗುಣಿ ಇರುತ್ತೆ, ಕಲ್ಲೊಂದು. ಆ ಕಲ್ಲೊಂದು ಗುಣಿ ಒಳಗಡೆ ಭತ್ತ ಇರುತ್ತೆ. ಆ ಭತ್ತನ ಅವಳು ಯಾರು ಅದನ್ನ ನೋಡ್ಕೊಳ್ತಿರ್ತಾರೆ, ಅವಳು ಹೀಗೆ ಚೇಂಜ್ ಮಾಡ್ತಾ ಇರ್ತಾರೆ. ಆಗ ಎಲ್ಲದಕ್ಕೂ ಏಟ್ ಬೀಳ್ತಿರುತ್ತೆ, ಭತ್ತ ಇದಾಗಿ ಅಕ್ಕಿ ಬರುತ್ತೆ ಅನ್ಕೊಳ್ಳಿ. ಸೊ ಅಲ್ಲಿ ಅವನು ಕಾಲು ಒತ್ತುತ್ತಿರ್ತಾನೆ, ಕಾಲು ಹಿಂಗೆ ಒದ್ದುತ್ತಾ ಇರ್ತಾರೆ. ಅದು ದಾಪ ಕಲ್ಲು, ಅದು ಬಂದು ಅದರೊಳಗಡೆ ಬೀಳ್ತಿರುತ್ತೆ. ಇವಳು ಕೈ ಹಿಂಗೆ ಅಂತಿರ್ತಾಳೆ. ಆಯ್ತಾ? ಇಷ್ಟು ಮಾಡ್ಬಿಟ್ಟು ಅವಳು ಸುಮ್ಮನಿದ್ದರೆ ಶ್ರೀರಾಮಕೃಷ್ಣ ಹೇಳ್ಬೇಕಾಗ್ತಿರ್ಲಿಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ, ಅಷ್ಟು ಮಾಡ್ತಾ ಮಗುನ ಪಕ್ಕದಲ್ಲಿ ಕೂರಿಸ್ಕೊಂಡಿರ್ತಾಳೆ. ಅದಕ್ಕೆ ಹಾಲು ಕುಡಿಸ್ತಿರ್ತಾಳೆ. ಮಗುಗೆ ಹಾಲು ಕೊಡಿಸ್ಬಿಟ್ಟು ಹೀಗೆ ತಿರುಗಿಸ್ತಿರ್ತಾಳೆ. ಅವನು ಓದಿತಾ ಇರ್ತಾನೆ, ತಿದೀನ ಅಲ್ಲಿಂದ ಬರ್ತಿರುತ್ತೆ. ಇವಳು ದಿನ ಚೇಂಜ್ ಮಾಡ್ತಿರ್ತಾಳೆ. ಇಷ್ಟಲ್ಲದೆ ಶ್ರೀರಾಮಕೃಷ್ಣ ಹೇಳ್ತಾರೆ,
ಮೊನ್ನೆ 2 ಸೇರ್ ತಗೊಂಡು ಹೋಗಿದ್ದಲ್ಲ, ಅದು ಯಾವಾಗಿಟ್ಟೆ? ಅದು ಕೊಡ್ಲಿಲ್ಲ ಅದು ದುಡ್ಡು, ಇದೆಷ್ಟು ಕೊಟ್ಟೆ? ಅದು 2 ಕಾಸು, ಇನ್ನು ಬಾಕಿ ಇದೆ ನಿಂದು. ಸೊ ಮಗುಗೆ ಹಾಲು ಕುಡಿಸ್ತಿದ್ದಾಳೆ, ಮಾತಾಡ್ತಿದ್ದಾಳೆ, ವ್ಯಾಪಾರ ಮಾಡ್ತಿದ್ದಾಳೆ, ಇಷ್ಟೆಲ್ಲ ಮಾಡ್ತಿದ್ರು ಮನಸ್ಸು ಮಾತ್ರ ಕೈ ಮೇಲಿದೆ. 1 ಸೆಕೆಂಡ್ ಅವಳೇನಾದ್ರೂ ಕೈನ ಇಟ್ಲು ಅಂದ್ರೆ ಕಲ್ಲು ಬಜ್ಜಿ ಆಗ್ಬಿಡುತ್ತೆ, ಕೈ. ಅವ್ರು ಹೇಳ್ತಾರೆ ನೋಡಿ, ಅವಳಿಂದ ಏನ್ ಕಲಿಬಹುದು ನಾವು ಅಂದ್ರೆ, ಆ ಭತ್ತ ಕುಟ್ಟುವಂತಹ ಆ ಗುಣಿಯಲ್ಲಿ ಅವಳ ಕೈ ಹೀಗೆ ಅಂತಿರ್ತಾಳಲ್ಲ, ಅವಳೊಬ್ಳಿಗೆ ಅಲ್ಲ. ಈಗ ನೀವು ಬೇಕಾದ್ರೆ ನೋಡಿ, ಬೇಕಾದ್ರೆ ಮಾಡರ್ನ್ ವ್ಯಾಪಾರಿಗಳ ಹತ್ರ ಹೋಗಿ ಮಾತಾಡಿದ್ವಿ. ತಿಮ್ಮಪ್ಪ ಶೆಟ್ಟರ್ ಫೋನ್ ನಂಬರ್ ಗೊತ್ತಾ? 22567851. ಇವರು ಕೃಷ್ಣ ಶೆಟ್ಟರ್ ಅದು 223355 ಹೇಳ್ತಾನೆ ಇರ್ತಾರೆ ಫೋನ್ ನಂಬರ್ಗಳು. ಅದೇ ಮನಸ್ಸು ನಾವು ಭಗವದ್ಗೀತೆಗೆ ಹಾಕ್ಬಿಟ್ಟಿದ್ರೆ 700 ಶ್ಲೋಕ ಆಗೋಗಿದ್ರು. ನೋಡಿ, ಯಾರು ಉಪಯೋಗಿಸೋದೇ ಇಲ್ಲ ಅದನ್ನ. ನಾನು ಎಷ್ಟೋ ಸಲ ಅವ್ರು ನೋಡ ಅವಾಕ್ ಆಗ್ಬಿಟ್ಟಿದ್ದೀವಿ. ಫೋನ್ ನಂಬರ್ಗಳು ಹೇಳ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಮನಸ್ಸೆಲ್ಲ ವ್ಯವಹಾರದ ಮೇಲೆ ಇದೆ. ಸೊ ಯಾವ ನಂಬರ್ ಬೇಕು, ನಾವು ಅದೇ ಹುಡುಕ್ತೀನಿ ಅಂತ ಪುಸ್ತಕನೋ ಅಥವಾ ಹಿಂಗಂತ ಇರ್ತಾರೆ. ಅದ್ಯಾಕೆ ನಾ ಹೇಳ್ತೀನಿ ಕೇಳು ಅಂದ್ರೇನು, ಇಂಟ್ರೆಸ್ಟ್ ಏನಿದೆಯೋ ಅದ್ರ ಮೇಲೆ ಮನಸ್ಸಿದೆ. ಹಾಗೆ ನಾವು ಬೆಪ್ತ ಕಡೆ ನಾವು ಬಹಳ ಶಾರ್ಪ್ ಫೆಲೋ, ಆದರೆ ಇಂಟ್ರೆಸ್ಟ್ ಚೇಂಜ್ ಆಗ್ತದೆ. ಅದೇ ಬೆಳಗ್ಗೆ ನೀವು ಬೆಳಗ್ಗೆ ಹೇಳ್ತಿದ್ರೆ ವೇದ ಪಾಠ ಹೇಳ್ತಾ ಇದ್ರಿ, ಚಿಕ್ಕ ಹುಡುಗರಿಂದ ಗುರುಕುಲದಲ್ಲಿ ಅವನು ವೇದಗಳನ್ನ ಕಲ್ತ್ಕೊಂಡಿರ್ತಾನೆ. ಸಾಮವೇದ, ಆಮೇಲೆ ಸಾಮ, ಆಮೇಲೆ ತೈತ್ರ ಉಪನಿಷತ್ತು, ತೈತರೆಯ ಬೃಹದಾರಣ್ಯಕ, ಶ್ವೇತಾಶ್ವತರ, ಛಾಂದೋಗ್ಯ, ಈಶಾ, ಕೇನ, ಕಠ, ಮುಂಡಕ, ಮಾಂಡುಕ್ಯ ಹೇಳ್ತಾ ಹೋಗ್ತಿದ್ರೆ ಒಂದೊಂದು ಉಪನಿಷತ್ತು ಹೇಳ್ತಾರೆ. ನಾನೊಬ್ರು ಸ್ವಾಮೀಜಿ ನೋಡಿದ್ದೆ. ಆ ಸ್ವಾಮೀಜಿಯವರು ಯಾವ ವ್ಯಾಪಾರಿಗಳು ಅವ್ರ ಮುಂದೆ ಏನಿಲ್ಲ, ಅಷ್ಟು ಶಾರ್ಪ್ ಸ್ವಾಮೀಜಿ. ಅವ್ರ ಹೆಸರು ನಿಶ್ರೇಯಶಾನಂದಜಿ ಮಹಾರಾಜರು. ಬಹಳ ಇದು ಏನು, ಬಹಳ ಬ್ರೈನಿ, ತುಂಬಾ ಬುದ್ಧಿವಂತರು. ಅವರು ನಮಗೆ ಕ್ಲಾಸ್ ತಗೊಳ್ಳೋರು. ಒಂದೊಂದ್ಸರಿ ಬಂದಾಗೆಲ್ಲ ಮಾತಾಡುವಾಗ, ಮಹಾರಾಜ್ ಯು ಟೇಕ್ ಕ್ಲಾಸ್? ಎಸ್, ಐ ವಿಲ್ ಟೇಕ್ ಯು. ಸೊ ಟುಡೇ ಐ ವಿಲ್ ಸ್ಪೀಕ್ ಆನ್ ಭಗವದ್ಗೀತಾ. ಓಕೆ, ವಿಲ್ ಸ್ಟಾರ್ಟ್ ವಿತ್ ಚಾಪ್ಟರ್ 12 ಅಂತ ಹೇಳೋರು. ಸೊ ನಾವು ಚಾಪ್ಟರ್ 12 ತಕೊಂಡು ಆ ಶ್ಲೋಕಗಳನ್ನ ಅವರು, ಯು ಸಿ ದಿ ಸೇಮ್ ಐಡಿಯಾ ಯು ವಿಲ್ ಫೈಂಡ್ ಬೃಹದಾರಣ್ಯಕ 12:1. You see the same idea you find in Ishavasya 1, 2, 3. You see the same idea you find in Bhagavad Gita 14 chapter 15 ಶ್ಲೋಕ. ಹೇಳು, ಸೊ ನೀವು ಅನ್ಕೊಂಡು ಹೇಳೋರು. ನಮಗೆ 15 ಅಂದ್ರೆ ಗೊಬ್ಬರ ಅವನು ಗೊತ್ತಷ್ಟೇ. ನಮ್ಗೆ ಅದಕ್ಕೆ ಮುಂಚೆ ಏನು ಗೊತ್ತೇ ಆಗ್ತಿಲ್ಲ. ಇವರು ಬೃಹದಾರಣ್ಯಕ 15:15, ಚಾಂದೋಗ್ಯ 20:15 ಅಂತ ಹೇಳ್ಕೊಂಡು ಹೋಗ್ರು, ಹಿಂಗಂತ ಹೇಳೋರು. ನಾವು ಸುಮ್ಮನೆ ಕೂತ್ಕೊಳ್ತಿದ್ವು. ಅಪ್ಪ ಏನಪ್ಪ ಇದು ಈ ಮನುಷ್ಯ. ಆಮೇಲೆ ಬೇಕು ಅಂತ ಕೇಳಿದ್ರೆ, ಸ್ವಾಮೀಜಿ ಇನ್ ಚಾಂದೋಗ್ಯ ಯು ಸೆಡ್ 15:15, ವಾಟ್ ಈಸ್ ದ ಶ್ಲೋಕ? ದಟ್ ಶ್ಲೋಕ ಯು ಟೇಕ್ ಇಟ್, ಯು ಸಿ ಐ ವಿಲ್ ಟೆಲ್ ಯು ದಟ್ ಶ್ಲೋಕ ಅನ್ನೋ. ಆಮೇಲೆ ವಚನ ವೇದ ಮಾತಾಡುವಾಗ ಗಾಸ್ಪಲ್ ಆಫ್ ಶ್ರೀರಾಮ ಪೇಜ್ ಇನ್ ದಿಸ್ ಪೇಜ್ ಯು ಸಿ ಶ್ರೀರಾಮಕೃಷ್ಣ ವಿಲ್ ಸ್ಪೀಕ್ ಟು ವಿಜಯ ಗೋಸ್ವಾಮಿ ಅಂತ ಹೇಳುವ. ನಮಗೆ ಯಾಕೆ ಆಗ್ತಿಲ್ಲ ಅದು ಅಂದ್ರೆ ಮನಸ್ಸೇ ಇಲ್ಲ ನಮಗೆ. ಇವತ್ತು ಲಲಿತಾ ಸಹಸ್ರನಾಮ ಹೇಳೋದು, ಕೆಲವರೆಲ್ಲ ಪುಸ್ತಕ ನೋಡ್ಕೊಳ್ಳದೆ ಹೇಳೋದು, ಕೆಲವರು ಪುಸ್ತಕ ನೋಡ್ಕೊಂಡು ಹೇಳೋದು. ಈ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ ಇದೆಲ್ಲ ನಮ್ಮ ಧಮನಿಯಲ್ಲಿ ಹರಿತಾ ಬಂದ್ಬಿಡ್ಬೇಕು. ಯಾಕೆ ಆಗ್ತಿಲ್ಲ ಅಂದ್ರೆ ನಾವು ಬೇಕಿಲ್ಲ, ನಮ್ಗೆ ಅದರಿಂದ ಏನ್ ಪ್ರಯೋಜನ ಆಗ್ತಿದೆ. ಇವತ್ತು ನೀವು ಮಾಡಿದ ಪೂಜೆ ಬೆಳಗ್ಗೆ ಅದರ ಸಂಕಲ್ಪದಲ್ಲಿ ಏನ್ ಹೇಳ್ತು ನಾನು, ಲೋಕ ಕಲ್ಯಾಣಕ್ಕೋಸ್ಕರ, ಈ ಜಗತ್ತಿಗೆ, ಈ ನಾಡಿಗೆ, ಈ ದೇಶಕ್ಕೆ ದೂರ ಮಾಡಮ್ಮ ಜಗನ್ಮಾತೆ ಅಂತ ಪ್ರಾರ್ಥಿಸ್ಕೊಳ್ಳೋದು. ಇದೆಲ್ಲ ಶ್ರೀರಾಮಕೃಷ್ಣ ಭಾಷೆಯಲ್ಲಿ ಏನಂದ್ರೆ, ಈ ಪ್ರತಿಯೊಬ್ಬರಿಗೂ ಶಕ್ತಿ ಇದೆ. ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಸ್ವಾಮಿ ವಿವೇಕಾನಂದರ ಮಾತು. ದ ಗೋಲ್ ಇಸ್ ಟು ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ ಬೈ ಕಂಟ್ರೋಲಿಂಗ್ ನೇಚರ್, ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್. ಡೂ ದಿಸ್ ಐದರ್ ಬೈ ಕರ್ಮ, ಭಕ್ತಿ, ಜ್ಞಾನ, ಯೋಗ. ಬುಕ್ಸ್ ಅಂಡ್ ಚರ್ಚಸ್ ಅಂಡ್ ಟೆಂಪಲ್ಸ್ ಆರ್ ನಥಿಂಗ್ ಬಟ್ ಸೆಕೆಂಡರಿ. ಇದು ಸ್ವಾಮಿ ವಿವೇಕಾನಂದರ ಕೊಟೇಶನ್. ಹೇಳ್ತಾನೆ ಪ್ರತಿಯೊಬ್ಬರಲ್ಲೂ ಇದೆ ಅದು. ಆದರೆ ಮನಸ್ಸು. ಇವತ್ತು ನಾನು ನಿಮಗೆ ಒಂದು ಸರಳವಾದ ವಿಚಾರವನ್ನು ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೇನೆ ವಚನ ವೇದದಿಂದ. ಗೋಸ್ವಾಮಿ, ವಿಜಯ ಗೋಸ್ವಾಮಿ ಅಂತ ಒಬ್ಬ ಭಕ್ತ ಶ್ರೀರಾಮಕೃಷ್ಣನೊಳಗೆ ಬರ್ತಾನೆ.
ಶ್ರೀರಾಮಕೃಷ್ಣ ಹತ್ರ ಬರೋ ಭಕ್ತರೆಲ್ಲ ಒಳ್ಳೆಯ ಭಕ್ತರು, ಕಪಟತೆ ಇಲ್ಲ, ಕುಹಕತೆ ಇಲ್ಲ, ಮತ್ತೆ ವಾದ ಮಾಡುವಂತಹ ಮನಸ್ಸಿಲ್ಲ. ಸ್ವಾಮಿ ನನಗೇನಾದ್ರೂ ಹೇಳಿ ನಂಗೆ ದಾರಿ ತೋರಿಸಿ, ಶರಣಾಗತಿ ಮನಸ್ಸಿನಲ್ಲಿ. ಈ ವಿಜಯ ಗೋಸ್ವಾಮಿ ಬರ್ತಾನೆ, ಬಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾನೆ, ಸ್ವಾಮಿ ನನಗೆಲ್ಲ ಸರಿ ಇದೆ, ನನಗೆ ಈ ತರ ಭಗವಂತನನ್ನ ಕಾಣಬೇಕು ಅಥವಾ ದೇವರನ್ನ ನೋಡ್ಬೇಕು ಅಂತ ಆಸೆ ಬರುತ್ತೆ, ಆದ್ರೆ ನಾನು ಯಾಕೆ ನೋಡಕ್ಕಾಗ್ತಿಲ್ಲ? ಪ್ರಶ್ನೆ ಅದು. ನಾವ್ ಯಾವತ್ತೂ ಆ ಪ್ರಶ್ನೆ ಹಾಕೊಳ್ಳೋದು, ನಾವ್ ಯಾಕೆ ದೇವಸ್ಥಾನಕ್ಕೆ ಹೋಗಕ್ಕೆ ಆಗೋಗ್ತಿಲ್ಲ ಅಂತಂದ್ರೆ, ದೇವಸ್ಥಾನಕ್ಕೆ ಹೋದ್ರೆ ನಾನು ಯಾವಾಗ ವಾಪಸ್ ಹೋಗ್ಬೇಕಂತ ಯೋಚನೆ ಮಾಡ್ಕೊಂಡೇ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗ್ಬೇಕು ಹೇಳ್ಬಿಟ್ಟು ಹೋಗ್ತೀವಿ, 4 ಗಂಟೆಲಿ ಬಂದ್ಬಿಡ್ತೀವಿ. ದೇವಸ್ಥಾನದಲ್ಲಿ ಏನಾದ್ರು ಅವತ್ತು ಪೂಜಾರಿ ಏನೋ ಮನಸ್ಸು ಬಂತು, ಏನೋ ಒಳ್ಳೇದು, ಅವನು ಒಂದಷ್ಟು ಉಪನಿಷದ, ಸ್ವಾಮಿ ಆಮೇಲೆ ಚೇಂಜ್ ನಾ ಕೇಳ ಬರಬೇಕು ಪಲ್ಲುಂಡಲ್ಲಿ ತೆಂಗಿನ ಕೊಟ್ಬಿಟ್ಟು ಕೂತ್ಕೊಳ್ತಾರೆ. ಅಂದ್ರೆ ನಮ್ಮ ಪೂಜೆಗಳು, ನಮ್ಮ ದೇವಸ್ಥಾನಕ್ಕೆ ಹೋಗೋದು ಅಥವಾ ನಮ್ಮ ವಿಚಾರಗಳೆಲ್ಲ ಈ ಹೇಗಿದೆ ಅಂದ್ರೆ, ಶ್ರೀರಾಮಕೃಷ್ಣರ ಭಾಷೆಯಲ್ಲಿ, ಅವ್ರ ಭಾಷೆ ಇದು ನಂದು ಅನ್ಕೋಬೇಡಿ, ಶ್ರೀರಾಮಕೃಷ್ಣರ ಭಾಷೆಯಲ್ಲಿ ಹೇಳ್ತಾರೆ ಅವರು ಕಾಟಾಚಾರ ಅಂತ. ಕಾಟಾಚಾರ ನೋಡಿ, ಈಗ ದೇವಸ್ಥಾನದಲ್ಲಿ ದೇವರು ಇದ್ದಾನೆ ಅನ್ನೋ ಭಾವನೆಯಿಂದ ನಾವು ಹೋದ್ರೆ ವಾಪಸ್ಸೇ ಬರೋದಿಲ್ಲ, ಅಲ್ಲೇ ಇರ್ತೀವಿ ನಾವು. ಹೇಗೆ ಬೇಡರ ಕಣ್ಣಪ್ಪ ಆ ಶಿವನನ್ನ ನೋಡ್ಕೊಂಡು ಎಲ್ಲವನ್ನೂ ಧಾರೆ ಎದ್ಬಿಟ್ಟ ಪರಮಾತ್ಮನಿಗೆ. ಅವನೇ ನಿಮಗೆ ಗೋತ್ರ, ನಕ್ಷತ್ರ, ರಸೀದಿ, ದುಡ್ಡು ಏನು ಪಾಪ ಏನೇನು ಇಲ್ಲ. ಅವನು ಎಲ್ಲಿವರೆಗೂ ಬಂದ, ಅಪ್ಪ ಯಾಕೋ ಅಂತ ನೋಡಿದ್ರೆ ಸಿಡು ಹೊಡಿತು ಅಂತ, ಒಂದು ಕಣ್ಣು ಹೊರಟೋಯ್ತು. ಕಾಳಹಸ್ತಿಲಿ ಅದನ್ನ ನೋಡ್ಬೋದು ನೀವು. ಒಂದ್ ಕಣ್ಣು ಹೋಯ್ತಾ, ಅಪ್ಪನೇ ನೀನೇ ನನ್ನ ಸರ್ವಸ್ವ ಅಲ್ವಾ ತಡಿ ಅಂತ ಹೇಳಿ ತನ್ನ ಕಣ್ಣು ಗುಡ್ಡನೆ ಕಿತ್ತು ಅಲ್ಲಿಡ್ತಾನೆ. ಇನ್ನೊಂದು ಔಷಧಿ ಹೊಡೆದಾಗ ಗುರ್ತಿಡಕ್ಕೆ ಯಾರಿಲ್ಲ, ಅಲ್ಲಿ ಎಲ್ಲ ಕಾಡು. ತನ್ನ ಕಾಲನ್ನ ಶಿವನನ್ನ ಮೇಲಿಟ್ಟಾಗ ನೀವು ಅನ್ಕೋತೀರ ಪಾಪ ಬರುತ್ತೆ, ನಾ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಅಂದ್ರೆ. ಯಾವಾಗ ನೀನೇ ದೇವರಾಗ್ತೀಯ, ದೇವರ ಜೊತೆ ನೀನ್ ಒಂದಾಗ್ತೀಯ, ಅಲ್ಲಿ ಏನೇನು ತಾಯಿ ಮಗು ಒದಿಯುತ್ತೆ. ಕೆಲವು ಸಲ ಹಾಲು ಕುಡಿಸುವಾಗ ಒದಿಯುತ್ತೆ ತಾಯಿಗೆ, ಪಟ 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 ಒದಿಯುತ್ತೆ. ಒದ್ದು ಅಂತ ಹೇಳ್ತಾರೆ ತಾಯಿ, ಇನ್ನು ಮುತ್ಸಕ್ ಜಾಸ್ತಿ ಮಾಡ್ತಾರೆ. ಯಾಕೆ? ಆ ಪ್ರೀತಿ ಬರುತ್ತೆ. ಇದು ಅಲ್ಲಿ ಹಾಗೆ ಕಾಲಿಟ್ಟ ಅಂತಿಲ್ಲ, ಅಲ್ಲಿ ಅವನ ಭಕ್ತಿ, ಅವನ ಪೂಜೆ ಕಾಟಾಚಾರದಿಲ್ಲ. ನಮ್ಮ ಪೂಜೆ ನಾವು ಟೈಮ್ ಇಟ್ಕೊಂಡೇ ಪೂಜೆ ಕೂತ್ಕೊಳ್ಳೋದು. ಕೆಲವರು ಮೊಬೈಲ್ ಆನ್ ಮಾಡೇ, ವಾಟ್ಸಪ್ ಆನ್ ಮಾಡೇ ಪೂಜೆ ಕೂತ್ಕೊಳ್ಳೋದು. ಹೀಗಾಗಿ ಶ್ರೀರಾಮಕೃಷ್ಣರ ಭಾಷೆಯಲ್ಲಿ ಈ ಕಾಟಾಚಾರ ಅನ್ನೋ ಪದ ಹೇಗೆ ಬರುತ್ತೆ? ದೇವರ ಸನ್ನಿಧಿಯಲ್ಲಿ ವಿಜಯ ಕೇಳ್ತಾನೆ, ಬದ್ಧ ಜೀವನ ಮನಸ್ಸು ಯಾವ ಅವಸ್ಥೆಯನ್ನು ಮುಟ್ಟಿದರೆ ಆತನಿಗೆ ಮುಕ್ತಿ ದೊರಕಬಹುದು. ಫಸ್ಟ್ ಆಫ್ ಆಲ್ ಮುಕ್ತಿಯನ್ನು ನಮ್ಗೆ ಇದೆಯಾ ಅಂತ ಗೊತ್ತಾಗಬೇಕು. ಜನನ ಮರಣದ ಈ ಚಕ್ರದಿಂದ ನಾವು ದೂರ ಆಗಬೇಕು ಅಂತ ಪ್ರಯತ್ನ ಪಟ್ರೆ, ಪುನರಪಿ ಜನನ ಪುನರಪಿ ಮರಣ ಪುನರಪಿ ಜನನಿ ಜಠರೇ ಶಯನ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾಪಾರೆ ಪಾಹಿ ಮುರಾರೆ ಭಜ ಗೋವಿಂದ ಭಜ ಗೋವಿಂದ. ನೋಡಿ, ಅವರ ಜೀವನಗಳೆಲ್ಲ ನೋಡ್ಕೊ ಬನ್ನಿ. ಶಂಕರ ಭಗವತ್ಪಾದಾಚಾರ್ಯರ ಜೀವನ ನೋಡ್ಕೊ ಬನ್ನಿ. ಎಷ್ಟು ಕಿಲೋಮೀಟರ್ ಅವ್ರು ನಡೆದಿದ್ದಾರೆ ಭಾರತವನ್ನ, ಎಷ್ಟು ಕಿಲೋಮೀಟರ್ ಅವ್ರು ನಡೆದಿದ್ದಾರೆ. 3 ಸರಿ ಈ ಭಾರತವನ್ನ ಸುತ್ತಿದ್ದಾರೆ. ಸುಮ್ಮನೆ ಸುತ್ತಿಲ್ಲ, ಎಲ್ಲ ಕಡೆ ಪಂಡಿತೋತ್ತಮರನ್ನೆಲ್ಲ ಮಾತನಾಡಿಸಿ ಆ ವೇದಾಂತದ ವಿಚಾರಧಾರೆಯನ್ನು ಪ್ರತಿಷ್ಠಾಪನೆ ಮಾಡಿಸಿ, ಕೆಲವು ಕಡೆ ಒಂದು ಉದಾಹರಣೆ ಕೊಡಬಹುದು. ಕಂಚಿಯಲ್ಲಿ ದೇವಿ ಉಗ್ರ ರೂಪದಲ್ಲಿ ಇದ್ದು ಬಂದು ರಸ್ತೆಯಲ್ಲಿ ಹೋಗ್ತಾ ಇದ್ರು, ಓಡಾಡ್ತಾ ಇದ್ರು, ಎಲ್ಲ ಭಯ ಪಡೋದು. ಉಗ್ರ ರೂಪಿಯಾಗಿದ್ದು ದೇವಿ ಶಂಕರ ಭಗವತ್ಪಾದಾಚಾರ್ಯರು ಅಲ್ಲಿ ಒಂದು ಮಂತ್ರವನ್ನ ಹಾಕಿ ಅಲ್ಲಿ ಒಂದು ಸ್ಥಾಪನೆ ಮಾಡಿ ಆ ಕಂಚಿನ ಕಾಮಾಕ್ಷಿಯನ್ನ ಅಲ್ಲಿ ಪೂಜೆ ಮಾಡಿ ಅವಳಿಗೆ ಏನಂತ ಹೇಳ್ತಾರೆ ಸೌಮ್ಯವಾಗಿ ಅವಳನ್ನು ನೋಡ್ಕೊಂಡು. ಸೊ ಇದೆಲ್ಲ ಮಾಡ್ಕೊಂಡಿದ್ರು. ತೀವ್ರ ವೈರಾಗ್ಯ ಇತ್ತು ಅವರಲ್ಲಿ. ಇದು ಬೇಕು ಅದು ಬೇಕು ಇದು ಬೇಕು ಅದು ಬೇಕಿಲ್ಲ. ನಾವು ನೋಡಿ, ದೇವರೇ ಬಂದೇ ಬಿಟ್ಟ ಅನ್ಕೊಳ್ಳಿ, ಬಂದೇ ಬಿಟ್ಟ ಅನ್ಕೊಳ್ಳಿ, ನೀವೇನೋ ಅದು ಪೂಜೆಗೆ ಬಹಳ ಚೆನ್ನಾಗಿ ಪೂಜೆ ಮಾಡ್ಬಿಟ್ರೆ ದೇವ್ರು ಬಂದೇ ಬಿಟ್ಟ, ಕನ್ಫ್ಯೂಸ್ ಆಗ್ಬಿಡುತ್ತೆ. ಏನ್ ಕೇಳಬೇಕು ಅವ್ರಿಗೆ? ದೇವರಿಂದ ಸಡನ್ ಆಗಿ ಬಂದ್ಬಿಟ್ರೆ
ಏನ್ ಕೇಳಬೇಕು ಅಂತ ಗೊತ್ತಾಗಲ್ಲ ನನಗೆ. ಆಮೇಲೆ ಏನ್ ಮಾಡ್ತೀವಿ, ಜ್ಞಾಪಿಸ್ಕೊಳ್ತೀವಿ ಏನ್ ಕೇಳೋಣ ನಮ್ಗೆ ಅಂತ. ಅಯ್ಯೋ ಒಂದು ನಿಮಿಷ ಇರೋ, ಒಂದು ಅರ್ಧ ಗಂಟೆ ಬಿಟ್ಕೊಂಬ, ನಾನು ಲಿಸ್ಟ್ ರೆಡಿ ಮಾಡಿರ್ತೀನಿ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ದು ಒಂದೇ ಇಲ್ವಲ್ಲ, ನಮ್ದು ಎಷ್ಟು ದೊಡ್ಡದಿದೆ. ಇವು ಲಿಸ್ಟು ಅಲ್ವಾ? ಯೋಚನೆ ಮಾಡಿ, ಸಾಮಾನ್ಯ ಜನರಿಗೆ ಯೋಚನೆ ಮಾಡಿ, ಮಾತಾಡಿಸಿ, ಅವ್ರು ಕೇಳಿ ಏನ್ ಸಮಾಚಾರ. ಓ ಬಹಳ ಚೆನ್ನಾಗಿದ್ದೀನಿ, ಆದ್ರೆ ಶುರು ಮಾಡ್ತಾರೆ ಅಲ್ಲಿ ಏನೇನು ಪ್ರಾಬ್ಲಮ್. ಆದ್ರೆ ಇಲ್ಲಿ ಹೇಳ್ತಾರೆ, ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನ ಕೃಪೆಯಿಂದ ಅವನಲ್ಲಿ ತೀವ್ರ ವೈರಾಗ್ಯ ಉಂಟಾದದ್ದೇ ಆದ್ರೆ ಆಗ ಆತ ಪ್ರಾಪಂಚಿಕ ಆಸೆಗಳಿಂದ ಮುಕ್ತನಾಗಬಲ್ಲ. ಯಾವುದಕ್ಕೆ ತೀವ್ರ ವೈರಾಗ್ಯ ಅಂತ ಹೆಸರು ಅಂದ್ರೆ, ಮಂದ ವೈರಾಗ್ಯರು ಹೇಳ್ತಾನೆ, ಎಲ್ಲಾ ಸಕಾಲದಲ್ಲಿ ನಿಧಾನವಾಗಿ ಬರಲಿ. ಈಗ ಸತ್ಯ ನಾನು ಸುಮ್ಮನೆ ಭಗವಂತನ ನಾಮ ಜಪ ಮಾಡುತ್ತಿರುತ್ತೇನೆ. ಟೆನಾಸಿಟಿ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ, ಶ್ರೀರಾಮಕೃಷ್ಣ ಅದನ್ನೇ ಹೇಳ್ತಾರೆ. ಅದಿದೆಯಾ ನಮಗೆ? ನಾವು ನಮ್ಮ ಪೂಜೆ ಒಂದು ಸುಮ್ಮನೆ ಸಿಂಹಾವಲೋಕನ ಮಾಡ್ಕೊಳ್ಳೋಣ. ನಮ್ದು ಹೇಗಿದೆ ಅಂದ್ರೆ, ಒಂದು ಮನೆಯಲ್ಲಿ ಏನು ಪೂಜೆ ಅಪರ ಕಾರ್ಯ ಮಾಡಲಿಕ್ಕೆ ರೆಡಿ ಮಾಡಿಕೊಡ್ತಾ ಇದ್ರು. ಆ ಮನೆಯಲ್ಲಿ ಆ ಮನೆಯ ಆಕೆ ಎದುರುಗಡೆ ರಸ್ತೆಯಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಿದ್ರು. ಯಾಕಮ್ಮ ಇವತ್ತು ಅಪರ ಕಾರ್ಯಕ್ಕೆ ಇಲ್ಲ? ನಮ್ಮ ಮನೆಯಲ್ಲಿ ಟ್ರೆಡಿಷನ್ ಏನಂದ್ರೆ, ಆ ಕಾರ್ಯ ಮಾಡುವಾಗ ಒಂದು ಬೆಕ್ಕನ್ನ ಬುಟ್ಟಿ ಒಳಗಿಡಬೇಕು. ಅತ್ಯಂತ ಟ್ರೆಡಿಷನ್ ನಮ್ಮಲ್ಲಿ ಇಲ್ಲ. ನಮ್ಮನೆ ಹಿರಿಯರು ಆ ಕೆಲಸ ಮಾಡ್ತಿದ್ರು. ನಾನು ನೋಡಿದ್ದೆ ಚಿಕ್ಕ ಮಗುವಾಗಿದ್ದಾಗ, ಬೆಕ್ಕನ್ನ ಬುಟ್ಟಿ ಒಳಗಿಡ್ತಾ ಇದ್ರು. ಈಗ ಅವ್ರ ಹಿರಿಯರೆಲ್ಲ ಹೋಗ್ಬಿಟ್ರು, ಬೆಕ್ಕೂ ಇಲ್ಲ. ಅದಕ್ಕೆ ಹುಡುಕ್ತಾ ಇದೆ, ನಾನು ಬೆಕ್ಕು ಸಿಕ್ಕಿದ್ರೆ ಬುಟ್ಟಿ ಬಿಟ್ಟು ಪೂಜೆ ಶುರು ಮಾಡ, ಕಾರ್ಯ ಶುರು ಮಾಡ. ಇಲ್ಲಿ ಎಂಥ ನಮ್ಮ ಕೆಲಸ ಹಾಗೇನೆ ನಾವು ಮಾಡೋದಿಲ್ಲ. ಎಂಥ ವಿಚಿತ್ರ ಇದೆ ಅಂದ್ರೆ, ಅವ್ರು ಇದ್ದಾಗ ಒಂದು ಬೆಕ್ಕಿತ್ತು ಅವ್ರ ಮನೇಲಿ, ಬೆಕ್ಕು ಸಾಕಿತ್ತು. ಅದು ಪೂಜೆ ಮಾಡೋಗೆಲ್ಲ ಹಾರಿಗೆ ಬರುತ್ತೆ ಬಟ್ ಅದನ್ನ ಬುಟ್ಟಿ ಒಳಗೆ ಇಡ್ತಿದ್ರು. ಇವರು ಅದನ್ನೇ ಪರಂಪರೆ ಅನ್ಕೊಂಡು ಎದುರುಗಡೆ ಮನೆ, ಪಕ್ಕದ ಮನೆ, ಪುಷ್ಪಮ್ಮನ ಮನೆ, ಗೀತಮ್ಮನ ಮನೆ, ಆ ಮನೆ, ಬೆಕ್ಕದ ಮನೆ ಇದೆಯಾ, ಬೆಕ್ಕದ ಮನೆ ಇದೆಯಾ ಅಂತ ಯಾಕೆ ಪೂಜೆ ಕೂತ್ಕೋಬೇಕು. ನಮ್ಮನೆ ಟ್ರೆಡಿಷನ್ ಅದು ಬೇರೆ ಹೇಳಿದ್ರು ಸ್ಟೈಲ್ ಆಗಿ. ಇದೇ ರೀತಿ ನಮ್ಮ ಪೂಜೆಗೆಲ್ಲ ಮನಸ್ಸನ್ನು ಕೊಡ್ತೀವಿ ನಾವು. ಮೇನ್ ಮತ್ತೆ ಬಿಡ್ತೀವಿ ನಾವು. ಮೇನ್ ಏನಿದೆ ಅದನ್ನು ಮಾತು ಬಿಡ್ತೀವಿ. ಪೂಜೆಗೆ ನೈವೇದ್ಯ ಮಾಡ್ತೀವಿ. ನೈವೇದ್ಯ ಮಾಡುವಾಗ ಹೇಳ್ತೀವಿ, ಪರಮಾತ್ಮ ನೀನು ಬಂದು ತಗೋ ಅಂತ ಅಲ್ವಾ? ಇಲ್ಲಿ ನೋಡಿ ಹೇಳ್ತಲ್ಲ, ತೀವ್ರ ವೈರಾಗ್ಯ. ಶ್ರೀರಾಮಕೃಷ್ಣರು ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಈಗ ನಾನು ಮತ್ತೆ ಹೇಳ್ತೇನೆ ಅದನ್ನು. ಶಂಕರಾಚಾರ್ಯರ ತಾಯಿ ಆರ್ಯಾಂಬೆಗೆ ವಯಸ್ಸಾಗ್ಬಿಟ್ಟಿದೆ, ತುಂಬಾ ವಯಸ್ಸಾಗ್ಬಿಟ್ಟಿದೆ. ಯಾವಕ್ಕೂ ಅವತ್ತು ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡ್ ಬರಕ್ಕಾಗಲ್ಲ. ನಾನು ಹೋಗಿದ್ದೆ ಆ ದೇವಸ್ಥಾನಕ್ಕೆ, ಇವರು ಹೋಗಿದ್ರು. ಅವರು ಬಹಳ ಚೆನ್ನಾಗಿದೆ ಆ ದೇವಸ್ಥಾನ, ಕಾತ್ಯಾಯಿನಿ ದೇವಸ್ಥಾನ. ಶಂಕರಾಚಾರ್ಯ ಮನೆ ಹತ್ರನೇ, ಸುಮಾರು ಇಲ್ಲಿಂದ ಸರ್ಕಲ್ ವರ್ಗು ನಡ್ಕೊಂಡು ಹೋಗಿ ಒಂದೇ ರೋಡ್. ಶಂಕರಾಚಾರ್ಯರ ಮನೆ, ಕಾತ್ಯಾಯಿನಿ ದೇವಿ ಮನೆ ಒಂದೇ. ನೀನು ಹೋಗು ಶಂಕರ, ಇವತ್ತು ಪೂಜೆ ಮಾಡಿಸ್ಕೊಂಬ. ಸಾಮಾನ್ಯವಾಗಿ ಹೇಳ್ತಿಲ್ಲ, ನನಗಾಗಲ್ಲ ಇವತ್ತು, ನೀನು ಹೋಗಿ ಪೂಜೆ ಮಾಡಿಸ್ಕೊಂಬ. ಇಲ್ಲಿ ಇದು ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿ ಈ ಕಥೆನ. ಪೂಜೆ ಮಾಡಿಸ್ಕೊಂಬ ಅಂದಾಗ ಆ ಮಗು, ಶಂಕರ ಪುಟ್ಟ ಮಗು ಕೇಳುತ್ತೆ, ಅಮ್ಮ ಪೂಜೆ ಮಾಡಿಸ್ಕೊಂಡ್ ಬರ್ತೀರಿ, ಏನೇನು ಇದೆಲ್ಲ ತಗೊಂಡೋಗು, ನೋಡಿ ತಗೊಂಡೋಗು, ಈ ಹಾಲು ತಗೊಂಡೋಗು, ದೇವಿಗೆ ನೈವೇದ್ಯ ಮಾಡಬೇಕು, ದೇವಿಗೆ ನೈವೇದ್ಯ ಮಾಡಬೇಕು, ಹಾಲು ತಗೊಂಡೋಗು, ಪೂಜೆ ಮಾಡ್ಕೊಂಬ. ಆಯ್ತು, ಹೋದ ಶಂಕರ ಪೂಜೆ ಮಾಡ. ಯಾರು? ಶಂಕರನೇ ಪರಮೇಶ್ವರಿ ಪೂಜೆ ಮಾಡೋದು, ಜಗನ್ಮಾತೆಗೆ ಪೂಜೆ ಮಾಡ್ತಾನೆ. ಬಹಳ ಚೆನ್ನಾಗಿದೆ ದೇವಸ್ಥಾನ. ನೀವು ಎಲ್ಲಿ ಈಗ ತುಂಬಾ ಬಹಳ ಅದ್ಭುತವಾಗಿದೆ ದೇವಸ್ಥಾನ. ಬಹಳ ಅದರದ್ದೇ ಆದ ಒಂದು ವೈಬ್ರೇಷನ್ ಇದೆ, ಅದರದ್ದೇ ಆದ ಒಂದು ಅಟ್ಮಾಸ್ಫಿಯರ್ ಇದೆ. ಪೂಜೆ ಮಾಡ್ತಾನೆ, ಹೂವೆಲ್ಲ ಇಡ್ತಾನೆ, ಮಂತ್ರ ಎಲ್ಲ ಹೇಳ್ತಾನೆ, ಎಲ್ಲ ಮಾಡ್ತಾನೆ. ಅಮ್ಮ ಏನು ಹೇಳಿದ್ರು? ಹಾಲು ಕೊಡು, ನೈವೇದ್ಯಕ್ಕೆ ಇಟ್ಟ, ಅಷ್ಟೇ. ನಾವು ಇಡ್ತೀವಲ್ಲ ಇಟ್ಟ, ಏನಿಲ್ಲ. ವಾಪಸ್ ನೋಡಿದ್ರೆ ನಂಗೆ ಇದೆ. ಅವನಿಗೆ ಏನ್ ಅನಿಸ್ತು ಅಂದ್ರೆ, ತಾಯಿ ಮಾತೇನಿತ್ತು, ದೇವಿಗೆ ನೈವೇದ್ಯ ಮಾಡು, ಪ್ರಸಾದ ನೈವೇದ್ಯ ಮಾಡು. ಇಲ್ಲಿ ವೇದ ಅಂತ ಏನಿಲ್ಲ, ಸಿಂಪಲ್ ಲಾಜಿಕ್, ತಾಯಿ ಮಾತು. ಅವನೇನ್ ಮಾಡ್ತಾನೆ, ಆ ಹಾಲನ್ನು ನೋಡಿ ಅಳಕ್ ಶುರು ಮಾಡ್ತಾನೆ.
ಜೋರಾಗಿ ಅಳ್ತಾರೆ. ಯಾಕೆ ಅಳ್ತಾರೆ ಗೊತ್ತಾ? ನಾನೇನೋ ತಪ್ಪು ಮಾಡ್ಬಿಟ್ಟೇನೋ, ಅದಕ್ಕೆ ನೀನು ಬಂದು ಹಾಲು ತಗೋದಿಲ್ಲ. ನಮ್ಮ ಅಮ್ಮ ಬಂದಾಗ ನೀನು ಕುಡಿತಿದ್ಯೋ ಏನೋ ಅಂತ ಹೇಳಿ ಅಳಕ್ ಶುರು ಮಾಡಿದಾಗ ಶಂಕರ ಅಳಕ್ ಶುರು ಮಾಡಿದೆ. ಯಾವ ತಾಯಿ ತಾನೇ ಹೃದಯ ಇರುತ್ತೆ ನೋಡಿ. ಬಂದು ಆ ಹಾಲಿನ ಪಾತ್ರೆ ತಗೊಂಡು ಗಟ 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 ಕೊಟ್ಬಿಟ್ರು. ಪಾತ್ರೆ ಇಟ್ರು. ಮತ್ತೆ ಅಳು ಶುರು ಮಾಡಿದೆ. ಅಯ್ಯಯ್ಯ ತಗೊಂಡಾಯ್ತಲ್ಲ ನೈವೇದ್ಯ, ಮತ್ತೆ ಯಾಕೆ ಕಳ್ತೆ ಅಂದ್ರೆ ಅಮ್ಮ ಹೇಳಿದ್ರು ಪ್ರಸಾದ ತಗೊಂಡು ಹೋಗ್ಬೇಕು, ತಕ್ಷಣ ಕುಡಿದ್ಬಿಟ್ಟಿಲ್ಲ. ಆ ಮಗುವಿನ ಮಾತು ಕೇಳಿ ಅವಳ ಸ್ತನದಲ್ಲಿ ಹಾಲು ಬಂದು ಆ ಸ್ತನಪಾನ ಮಾಡಿ ಅದೇನೆ ಸೌಂದರ್ಯ ಅಂತ ಹೇಳಿ. ಇದೆಲ್ಲ ನೀವು ನೋಡ್ಬೇಕು. ಶ್ರೀರಾಮಕೃಷ್ಣ ಜೀವನದಲ್ಲೂ ಅಷ್ಟೇ. ತಗೊಂಬ ತಗೋ, ನಾನು ಮೊದಲು ತಗೊಳ್ಳ ಬೇಡ ಅಮ್ಮ, ನೀನೇ ತಗೊಂಡು ನೀನ್ ಮೊದಲು ತಗೋತೀಯಾ? ನೋಡೋರೆ ಹೆಚ್ಚು ಕಡಿಮೆ ಆಗಿದೆ. ಆದರೆ ಅಲ್ಲಿ ಅವರು ಮೃಣ್ಮಯಿಲಿ ಚಿನ್ಮಯಿನ ಕಾಣ್ತಾ ಇದ್ರು. ಶ್ರೀರಾಮಕೃಷ್ಣ ಅಂತಾರೆ, ನಾವು ಪೂಜೆ ಮಾಡುವಾಗ ಮಂತ್ರಗಳಂತೆ ಇಹಾಗಚ್ಚ ಇಹಾಗಚ್ಚ ಇಹತಿಷ್ಟ ಇಹತಿಷ್ಟ ಇಹ ಸನ್ನಿಧಿಸ್ತು ಇಹ ಸನ್ನಿಧಿ ಎಲ್ಲ ಹೇಳ್ತೀವಿ ಮಂತ್ರಗಳು. ಕೈಯಲ್ಲಿ ಮುದ್ರೆಗಳನ್ನು ತೋರಿಸಿ ಹೀಗೆ ಕೂತ್ಕೊಂಡು ದೇವರನ್ನು ಕೂರಿಸ್ತೀವಿ. ಪುಷ್ಪ ಪಾತ್ರೆಯಲ್ಲಿ ಪೂಜೆ ಮಾಡುವಾಗ ಇಲ್ಲಿ ಬಾ, ನೀನು ಇಲ್ಲಿ ಬಾ, ಇಲ್ಲಿ ಸ್ಥಾಪಿಸಲ್ಪಡ್ತೀವಿ, ಬಾ ಇಲ್ಲಿ ಮಂತ್ರಗಳು ಹೇಳ್ತೀವಿ, ದೇವ್ರನ್ನ ಕೂರಿಸ್ತೀವಿ. ಆಮೇಲೆ ಅಭಿಷೇಕ ಮಾಡ್ತೀವಿ. ಸುಮ್ಮನೆ ಇಟ್ಬಿಟ್ಟು ಡೊಳ್ಳಿಂದ ನೀರು ಹಾಕಿ ಇದಾಕಿ ಅಭಿಷೇಕ ಆಯ್ತು ಅಂತಲ್ಲ. ಇಟ್ಟ ಮೇಲೆ ದೇವ್ರನ್ನ ಅಲ್ಲಿ ಸ್ಥಾಪಿಸ್ತೀವಿ, ಜಾಗೃತ ಮಾಡ್ತೀವಿ. ಈಗಿನ ಕಾಲದಲ್ಲಿ ಪೂಜೆ ಮಾಡೋಕ್ಕೆ ಕೊಡಿಸೋದಿಲ್ಲ ಯಾರು, ಜಾಗ್ರತೆಯಲ್ಲಿ ಮಾಡ್ತಾರೆ. ಅವ್ರ ಜಾಗ್ರತೆ ಯಾರು ಅದನ್ನು ಜಾಗ್ರತೆ ಮಾಡ್ತಾರೆ. ಪೂಜೆ ಅನ್ನೋದು ಏನ್ ಅನ್ಕೊಂಡ್ರಿ ಅಲ್ಲಿ ದೇವರು ಇದ್ದಾನೆ ಅನ್ನೋ ಭಾವನೆ ಜಾಗೃತವಾಗಿ. ಆಮೇಲೆ ಇಹತಿಷ್ಟ ಇಹತಿಷ್ಟ ಈ ಸನ್ನಿಧಿಸ್ತು ಏ ಸನ್ನಿಧಿಸ್ತು ಈ ಸನ್ನಿಧಿ ಅಂತ ಹೇಳಿ ದೇವರಲ್ಲಿ ಇದ್ದಾನೆ ಅಂತ ಹೇಳಿದ ಮೇಲೆ ಅಭಿಷೇಕ ಶುರು ಮಾಡ್ತೀವಿ. ಅಂದ್ರೆ ಏನದು ಬೇರೆ 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 ಏನಿದೆ ಅದನ್ನೆಲ್ಲ ಹಾಕಿ ಅಭಿಷೇಕ ಮಾಡಿ ದೇವರನ್ನ ಶುದ್ಧಿ ಮಾಡ್ತೀವಿ. ನೀವು ಶೃಂಗೇರಿ ಗುರುಗಳ ಪೂಜೆ ನೋಡ್ಬೋದು. ಶುದ್ಧಿ ಮಾಡಿ ಅಲ್ಲಿ ನೀವು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಆ ಶಿವನನ್ನ ಪ್ರಾರ್ಥನೆ ಮಾಡಿಕೊಂಡು ಗೌರಿನಾಥಂ ವಿಶ್ವನಾಥಂ ಶರಣ್ಯಂ ಪೂರ್ಣಚಂದ್ರಂ ದೇವದೇವಂ ನಮಾಮಿ ಅಂತ ಹೇಳ್ಕೊಂಡು ಶಿವ ಮಂತ್ರವನ್ನು ಹೇಳ್ಕೊಂಡು ನೋಡ್ತಾ ಇದ್ರೆ ನಿಜಕ್ಕೂ ಅನ್ಸುತ್ತೆ, ಹೌದು ಸ್ವಾಮಿ ಇದಾನಲ್ಲಿ ಪೂಜೆ ನಡೀತಾ ಇದೆ. ಶ್ರೀರಾಮಕೃಷ್ಣ ಆ ಮಾತನ್ನೇ ತಗೊಂಡು ಹೇಳ್ತಾರೆ, ನಮ್ಮ ಪೂಜೆ ಕಾಟಾಚಾರದ ಪೂಜೆ. ಆ ಪದ ಉಪಯೋಗಿಸ್ತಾರೆ. ಹೇಳ್ತಾರೆ ನೋಡಿ, ಕಾಟಾಚಾರದ ಭಕ್ತಿಯಿಂದ ಭಗವಂತನನ್ನು ಪಡೆಯಲಾಗುವುದಿಲ್ಲ. ನೋಡಿ ಸ್ವಾಮಿ ನನ್ನ ಹೆಸರು ಪೂಜೆ ಮಾಡಿ ಬ್ಯಾಗ್ ಇಟ್ಬಿಡ್ತಾರೆ. ಅದೇನು ಕೊರಿಯರ ಅಲ್ಲ, ನೀವು ನೋಡಿ, ನೀವು ದೇವಸ್ಥಾನ ಕುತ್ಕೊಂಡು ನೋಡಿ. ಅವನು ಹೇಳ್ತಾರೆ ಸ್ವಲ್ಪ ಮುಂದೆ ನೂಕಿ ಅಂತ, ಅವನು ಮುಂದೆ ಬಂದು ತಗೊಳ್ಳೋ ವ್ಯವಧಾನ ಇಲ್ಲ, ಇವರಿಗೆ ಕೊಡೋ ಒಂದು ವೆಯ್ಟ್ ಮಾಡೋದು ಸಿಗ್ತದೆ. ಇಬ್ರು ಬಿಸಿನೇ, ಯಾಕಂದ್ರೆ ಅವ್ನು ನೆಕ್ಸ್ಟ್ ಸ್ಥಿತಿಗೆ ಹೋಗ್ಬೇಕೆಲ್ಲ ಪೂಜೆ ಮುಗಿಸಿ. ನಿಮ್ಗೆ ಉದಾಹರಣೆ ಕೊಡ್ತಾ ಇದ್ದೇನೆ. ಇದನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನನ್ನ ಹಂಗೆ ಪಡೆಯಕ್ಕಾಗಲ್ಲ ಕಾಟಾಚಾರದ ಪೂಜೆಯಿಂದ. ಪ್ರೇಮ ಭಕ್ತಿ ಇಲ್ಲದೆ ಆತರ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕಾಗುವುದಿಲ್ಲ. ಪ್ರೇಮ ಭಕ್ತಿ, ಭಕ್ತಿನಲ್ಲಿ ಎಷ್ಟು ವಿಧಗಳಿದೆ ಗೊತ್ತಾ ನಿಮಗೆ? ರಾಗಾ ಭಕ್ತಿ, ಪ್ರೇಮಾ ಭಕ್ತಿ, ವೈದಿ ಭಕ್ತಿ. ನಮ್ಗೆ ಒಂದೇ ಒಂದು ಗೊತ್ತು, ಭಕ್ತಿ ಚಾನಲ್ ಅಲ್ಲ, ಭಕ್ತಿ. ಜನಗಳು ಎಷ್ಟು ಅಲರ್ಟ್ ಆಗಿದ್ದಾರೆ ಅಂದ್ರೆ ಅಂತ తెలుసు నాకు ಏನೇ ಅದೇ ಚಾನಲ್, ಭಕ್ತಿ ಚಾನಲ್ ಅದೆಲ್ಲ ಹೇಳ್ತಿದ್ರು. ನಾನು ಭಕ್ತಿ ನಮಗೆ ನಗು ಬರುತ್ತೆ, ಏನ್ ಮಾಡಕ್ಕಾಗುತ್ತೆ? ಈಗ ಕಾಲಾಯ ತಸ್ಮೈ ನಮಃ. ಭಕ್ತಿನಲ್ಲಿ ವೈದಿ ಭಕ್ತಿ, ಅದ್ರಲ್ಲಿ ಏನು ಗೊತ್ತಾ, ಕೆಲವು ನಿರ್ದಿಷ್ಟ ಜಪ ಮಾಡಬೇಕು. 10,000 ಜಪ, 15,000 ಜಪ, 25,000 ಜಪ, 1,00,000 ಜಪ, 50,000 ಜಪ. ಕೂತಾಗ ಜಪ ಮಾಡೋದು, ಕೂತ ತಕ್ಷಣ ಜಪ ಮಾಡೋದಲ್ಲ. ಕೂತ್ಕೊಂಡ್ಮೇಲೆ ಮನಸ್ಸನ್ನ ಸ್ಥಗಿತಗೊಳಿಸ್ಬೇಕು. ಕಾಮ್ ಅಂಡ್ ಕ್ವೈಟ್ ಆಗಿ ಕೂತ್ಕೋಬೇಕು ಮನಸ್ಸು. ಕೂತ್ಕೊಂಡ್ಮೇಲೆ ನಿಧಾನವಾಗಿ ಅವನ ಅಥವಾ ದೇವಿಯ ಆ ರೂಪವನ್ನ ಮನಸ್ಸಲ್ಲಿ ತಗೋಬೇಕು, ಹೃದಯದಿಂದ ಭಾವಿಸ್ಕೋಬೇಕು.
ಭಾವಿಸ್ಕೊಂಡು ಮಂತ್ರವನ್ನ ನಿಧಾನಾಗಿ ಜಪ ಮಾಡ್ತಾ ಹೇಳಬೇಕು. ನೀವು ನೋಡಿದ್ರೆ ಕೆಲವು 108 ಗುರುಗಳು ಹೇಳಿದ್ದು 108 ಅಲ್ವಾ, ನಾವು 109 ಮಾಡದೇ ಇರೋದು, ನಾಳೆ 107 ಮಾಡ್ತೀವಿ ಅನ್ನೋ ಲೆಕ್ಕದಲ್ಲಿ. ವೈದಿಕ ಭಕ್ತಿ, ಉಪವಾಸವಿರಬೇಕು, ತೀರ್ಥಯಾತ್ರೆಗೆ ಹೋಗಬೇಕು, ನಿರ್ದಿಷ್ಟ ಉಪಚಾರಗಳಿಂದ ಪೂಜೆ ಮಾಡಬೇಕು, ನಿಯಮಿತವಾಗಿ ಆ ಭಗವಂತನಿಗೆ ಏನೇನು ಪೂಜೆ ಇದೆಯೋ ಅದನ್ನು ಮಾಡ್ತಾ ಬರಬೇಕು. ಕ್ರಮೇಣ ಇದನ್ನು ಮಾಡ್ತಾ ಬಂದಾಗ ರಾಗಭಕ್ತಿ ಉಂಟಾಗುತ್ತೆ. ಆ ರಾಗಭಕ್ತಿ ತನ್ನಲ್ಲೇ ತಾನೇ ಉಂಟಾದಾಗ ಅದು ಸತ್ವಸಿದ್ಧವಾಗುತ್ತದೆ. ಪದಗಳು ಸತ್ವಸಿದ್ಧವಾಗುತ್ತದೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ ಪ್ರಹ್ಲಾದ, ವೈದಿ ಭಕ್ತಿ. ಈಗ ಗಾಳಿ ಬೀಸಿಕೊಳ್ಳಲು ಬೇಕಾಗುವ ಬೀಸಣಿಗೆ ಹಾಗೆ ಶ್ರೀರಾಮಕೃಷ್ಣರ ಉದಾಹರಣೆ. ಗಾಳಿ ಬೀಸಿಕೊಳ್ಳಬೇಕಾದ್ರೆ ಬೀಸಣಿಗೆ ಬೇಕು. ಭಗವಂತನಲ್ಲಿ ಪ್ರೀತಿ ಉಂಟಾಗುತ್ತದೆ ಎಂದು ಜಪ ತಪ ಉಪವಾಸ ಇವುಗಳನ್ನೆಲ್ಲ ಜಪ ಮಾಡುತ್ತಾರೆ, ಜನ ಮಾಡುತ್ತಾರೆ. ಆದರೆ ದಕ್ಷಿಣದ ಗಾಳಿ ತಾನಾಗೆ ಬೀಸಲಾರಂಭಿಸಿದಾಗ ಯಾರಾದ್ರೂ ಮತ್ತೆ ಬೀಸ್ಕೋತಾರ? ಒಳ್ಳೆ ಗಾಳಿ ಬಂದಾಗ ಪಕ್ಕಕ್ಕೆ ಇಟ್ಬಿಡ್ತಾರೆ ಬೀಸಣಿಗೆ. ಇಲ್ವಾ? ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನಲ್ಲಿ ಅನುರಾಗ ಪ್ರೇಮ ತಾನಾಗಿ ಉಂಟಾಯಿತು ಅಂದರೆ ಜಪ ತಪಾದಿ ಕರ್ಮ ತಾನಾಗಿಯೇ ನಿಂತು ಹೋಗ್ಬಿಡುತ್ತದೆ. ಭಗವತ್ ಪ್ರೇಮದಲ್ಲಿ ಮತ್ತರಾದ ನಂತರ ವೈದಿಕ ಧರ್ಮವನ್ನು ಯಾರು ತಾನೇ ಮತ್ತೆ ಮಾಡ್ತಾರೆ? ಬೇಕಾಗಿಲ್ಲ. ಯಾವಾಗ ಪೂಜೆ ಮಾಡುವಾಗ ಆ ಭಗವಂತನನ್ನು ನೆನೆಸ್ಕೊಳ್ತಾರೆ, ನೀನೇ ಸರ್ವಸ್ವ ಅಂತ ಪರಮಾತ್ಮನನ್ನ ಜ್ಞಾಪಿಸ್ಕೊಡ್ತಾರೆ. ಯಾವಾಗ ಆ ಸ್ಟೇಜ್ ಬಂದಾಗ ಕೂತ ತಕ್ಷಣ ಭಗವಂತನ ಸ್ಮರಣೆ ಮಾಡಿದ ತಕ್ಷಣ ಅದೇ ತರ ನೋಡಿ. ನಾನು ನಿಮಗೆ ಹೇಳ್ತೀನಿ, ನಾವು ಬಂದಿರುವಂತಹ ಮನೆತನದಲ್ಲಿ ಕೆಲವು ಸಲ ನಮ್ಮ ಹಿರಿಯರು ನಾನು ನೋಡಿದ್ದೀನಿ, ಗಡಿಯಾರ ತಪ್ಪು ಮಾಡ್ತಿದ್ದೇನು, ಅವರು ತಪ್ಪು ಮಾಡ್ತಿರ್ಲಿಲ್ಲ. I used to see she was a lady, she was a grandie. I used to see her 5 o'clock she used to sit for meditation, 5 to 6:30. Then 6:30 again she used to just take something ಒಂದು ಹಾಲಿಗೆ ಮತ್ತೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದು. ಆಮೇಲೆ ಶುಕ್ರವಾರ ದೇವ್ರ ಮನೆಗೆ ಸುಣ್ಣ ಹಚ್ಚೋದು. ಆಮೇಲೆ ಕೆಮ್ಮಣ್ಣಿಂದ ಅಲ್ಲಿ ಓಂ ಮತ್ತೆ ಚಿತ್ತಾರ ಎಲ್ಲ ಬರೆಯೋದು. ಒರಿಜಿನಲ್ ಗೋಡೆಗಿಂತ ಇವ್ರು ಹಚ್ಚಿದ್ದು ಇದೆಯಲ್ಲ ಅದೊಂದು 2-3 ಇಂಚ್ ಮುಂದೆ ಬರ್ತಿತ್ತು. ಆಮೇಲೆ ಅವ್ರದೇ ಬ್ರಷ್ ಅದು ಯಾವುದು ಮಟ್ಟೆ ತೆಗೆದು ಅದನ್ನು ಕುಟ್ಟಿ ನೀರಲ್ಲಿ ಇಟ್ಟು ಜಜ್ಜಿ ಅದನ್ನ ಮುಟ್ಟಬಾರ್ದದು ದೇವ್ರ ಮನೆಗೆ. ಅದು ಆಮೇಲೆ ಸುಣ್ಣದ ಕೇರಿಗೆ ಹೋಗಿ ಸುಣ್ಣ ಎತ್ಕೊಂಡ್ಬಂದು ನಾವು ಕೊಡಬೇಕು. ಅದು ಚುರು ಈ ಸರಿ ಶುಕ್ರವಾರ ಚೆನ್ನಾಗಿರುತ್ತೆ ದೇವ್ರ ಪೂಜೆಯನ್ನು. ಯಾರು ಮಾಡ್ತೀರಾ? ಹಳೇ ಕಾಲದ್ದು ಓದ್ತೀವಿ ನಾವು. ನೀವು ಹೊಸದೇನು ಮಾಡಿದ್ದೀವಿ ಇಲ್ಲಿ ನೋಡಿ. ಒಂದು ವೈರಸ್ನ ಎದುರಿಸಕ್ಕಾಗ, ಒಂದು ಬೆಡ್ ಇಲ್ಲ, ಒಂದು ಆಕ್ಸಿಜನ್ ಇಲ್ಲ, ಎಲ್ಲ ಮುಂದುವರೆದಿದ್ದೀವಿ. ಎಲ್ಲಿ ಮುಂದುವರೆದಿದ್ದೀವಿ? ಶ್ರೀರಾಮಕೃಷ್ಣ ಭಾಷೆಯಲ್ಲಿ ಪೂಜೆ ಮಾಡೋದು, ಭಗವಂತನನ್ನ ನೆನೆಸೋದು ಅಂದ್ರೆ ಪ್ರೀತಿಸೋದು, ರಾಗಭಕ್ತಿ. ಆ ಪ್ರೀತಿಸಿದಾಗ ಪತ್ರಂ ಪುಷ್ಪಂ ಫಲಂ ತೋಯಂ, ಏನಾದ್ರೂ ಕುಡಿತ ಹೋಗ್ತಾರೆ. ಇಲ್ಲ ನಾನು GRB ತುಪ್ಪ ಮರಳು ತರ ಇದೆ, ಮರಲೇ ಇದೆ, ಅದೇ ಹಾಕ್ಬೇಕು ದೇವರಿಗೆ ಅಂತ ಎಲ್ಲೂ ಬರೋದಿಲ್ಲ. ನೀ ಏನು ಕೊಡ್ತೀಯೋ ಶಬರಿ ಕಚ್ಚಿ ಹಣ್ಣು ಇಡ್ತಾ ಇದ್ರು. ರಾಮಚಂದ್ರ ತಗೊಂಡು ಅವಳಿಗೆ ಮುಕ್ತಿಯನ್ನು ಕೊಟ್ಟ. ಪ್ರೀತಿನ ಬೆಳೆಸ್ಕೋಬೇಕು. ಶ್ರೀರಾಮಕೃಷ್ಣ ಇಲ್ಲಿ ಒಂದು ಮಾತು ಹೇಳ್ತಾರೆ, ಅದನ್ನು ಹೇಳ್ಬಿಟ್ಟು ಇವತ್ತಿನ ಮಾತು ಮುಗಿಸ್ತೀನಿ. ಏನ್ ಹೇಳ್ತಾರೆ ಗೊತ್ತಾ? ಬಹಳ ಚೆನ್ನಾಗಿದೆ. ಅನುರಾಗ, ವಿಷಯ ಬುದ್ಧಿ ಲೇಷ ಮಾತ್ರವಿದ್ದರೂ ಭಗವಂತನ ದರ್ಶನ ದೊರೆಯುವುದಿಲ್ಲ. ಅಂಡರ್ಲೈನ್ ಮಾಡ್ತೀವಿ. ಕರ್ತವ್ಯ, ನನ್ನ ಡ್ಯೂಟಿ, ನನ್ನ ಒಂದು ಏನಂತ ಈ ಪ್ರಾಪಂಚಿಕದ ವ್ಯವಹಾರ ಮಾಡಬೇಕು, ಡ್ಯೂಟಿ. ಬಟ್ ಅದರಲ್ಲೂ ಇರ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ನಾವು ಇದ್ದದನ್ನು ನಡ್ಕೊಂಡು ಹೋಗ್ತಿತ್ತು ಅಲ್ವೇ? ಈಗ ಕಬ್ಬಿ ನಂದಿ ಬಸಪ್ಪ ಅಂಡ್ ಸನ್ಸ್ ಅಂತ ಒಂದು ಅಂಗಡಿ ಇದೆ. ಸೊ ಅವ್ರು ತಲಾಂತರದ ನಡ್ಕೊಂಡು ಹೋಗ್ತಿತ್ತು. ಈಗಿದ್ದವ್ರು ನಂದಿ ಬಸಪ್ಪ ಅಂತ ಹೆಸರಿಡ್ತಾರೆ. ಅವ್ನು ಹೋಗ್ಬಿಟ್ಟು ನಿಂತೋಗ್ಬಿಡುತ್ತಾ, ಹೋಗ್ತಾ ಇರ್ತದೆ, ಅದು ಪಾಡಲಾಗ್ತಾ ಇರುತ್ತೆ. ಇದು ನಿಯಮ, ಪ್ರಪಂಚದ ನಿಯಮ. ಯಾರು ಏನು ಮಾಡ್ಲಿಕ್ಕಾಗಲ್ಲ. ಏನು
ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ. ಎಷ್ಟು ಸರಳ ಗೊತ್ತಾ? ಭಗವಂತನ ದರ್ಶನ ವಿಷಯ ಬುದ್ಧಿ, ಸಾಂಸಾರಿಕ ಬುದ್ಧಿ ಅಂದ್ರೆ ಆಸೆ, ಆಕಾಂಕ್ಷೆ, ಇದು ಬೇಕು, ಅದು ಬೇಕು, ಇಷ್ಟು ದೊರಕಿದ್ರೆ ಮತ್ತಿಷ್ಟು ಬೇಕೆಂಬ ಆಸೆ, ಕಷ್ಟ ಬೇಡೆಂಬ ಆಸೆ, ಗಡುಸುಕುವ ಕಾಂಬ ಆಸೆ, ನಷ್ಟ ಜೀವನದ ಆಸೆ. ಹೇಳ್ತಾರೆ ಬೆಂಕಿ ಕಡ್ಡಿ ಒದ್ದೆಯಾಗಿತ್ತು ಎಂದರೆ 1,000 ಕಡ್ಡಿ ಗೀಚು ಬೆಂಕಿ ಹೊತ್ಕೊಳ್ಳೋದಿಲ್ಲ. ನಿಜ ತಾನೆ? ಇಲ್ಲ ರೀ, ನಮ್ದು ಚಿತಾ ಫೈಟ್ ಅಂತ ಆ ಕಂಪನಿ ಇದೆ, ನಮ್ದು ವಿಮ್ಕೋ ಕಂಪನಿ, ಯಾವ ಕಂಪನಿ ಒದ್ದೆ ಇದ್ರೆ ಯಾವ ಕಂಪನಿ ಇದೆ ಇಲ್ಲ ರೀ, ಈ ಪಟ್ಟ ಬೇಡ, ಇನ್ನೊಂದು ಪಟ್ಟ ತಗೋತೀನಿ, ಯಾವ ಪಟ್ಟ ತಗೊಂಡು. ನಾವು ಚಿಕ್ಕ ಹುಡುಗರಾಗಿದ್ದಾಗ, ಇಲ್ಲೂ ಚಿಕ್ಕವರೇ, ಅವಾಗಿಂದು ಚಿಕ್ಕವನಾಗಿದ್ದೆ, ಚಿಕ್ಕ ಹುಡುಗರಾಗಿದ್ದಾಗ ದೀಪಾವಳಿ ಬಂದಾಗ, ಈ ದೀಪಾವಳಿ ಆದ್ಮೇಲೆ ತುಳಸಿ ಪೂಜೆ ಬರೋರಿಗೆ ಉಳಿದ ಪಟಾಕಿ ನಮಗೆ ಕೊಡೋರು. ಅದು ನಾವು ನಮ್ದೊಂದು ಅಂತ ಹಚ್ಕೊಡು, ಒಳಗಡೆ ಇಟ್ಕೊಳ್ಳೋರು. ಕೆಲವು ಸಲ ಆ ಬಿಟಿನಿನಲ್ಲಿ ಮಳೆ ಬಂದ್ಬಿಡೋದು. ಆ ಮಳೆ ಒದಗಿದ್ದೆ ಆದ್ರೆ ಸ್ಕೂಲಿಂದ ಓಡ್ ಬಂದು ಅದನ್ನೆಲ್ಲ ಒಣಗಿಸೋ ಕೆಲಸ, ಪಟಾಕಿ ಹಚ್ಚೋದಲ್ಲ, ಒಣಗಿಸೋ, ಅದು ನೋಡ್ತಾ ನಿಜ. ಇದನ್ನೇ ಶ್ರೀರಾಮಕೃಷ್ಣ 1,000 ಕಡ್ಡಿ ಗೀರು ನಿಮ್ಗೆ ಬರೋದಿಲ್ಲ. ಆದರೆ ಆ ಕಡ್ಡಿ ಒಣಗಿದ್ರೆ ಆದ್ರೆ ಒಂದು ಕ್ಷಣದಲ್ಲಿ, ಇದನ್ನು ಹೇಳ್ಬಿಟ್ಟು ಹೇಳ್ತಾರೆ ಶ್ರೀರಾಮಕೃಷ್ಣರು, ವಿಷಯಾಸಕ್ತ ಮನಸ್ಸು ನೆಲದ ಬೆಂಕಿ ಕದ್ದಿದ್ದಾರೆ. ಇನ್ನೇನ್ ಬೇಕು ನಿಮ್ಗೆ? ಯಾವ ವೇದಾಂತನೂ ಬೇಡ, ಯಾವ ಉಪನಿಷತ್ತು ಬೇಡ, ಏನೂ ಬೇಡ. ನೆಂದು ಬೆಂಕಿ ಕಡ್ಡಿ ಇರುತ್ತೆ. ಈ ದೇವಸ್ಥಾನಕ್ಕೆ ಹೋದೆ, ಕೆಲವ್ರಿಗಂತೂ ಮ್ಯಾನಿಯಾ, ಆ ದೇವಸ್ಥಾನಕ್ಕೆ ಹೋದೆ, ಈ ದೇವಸ್ಥಾನಕ್ಕೆ ಹೋದೆ, ಅಲ್ಲೋಗಿ ಬಂದೆ, ಇಲ್ಲೋಗಿ ಬಂದೆ, ಇಲ್ಲಿ ಬಂದೆ. ಆಮೇಲೆ ಎಲ್ಲ ಕಡೆ ಹೋದಾಗಲೂ ಅದು ತಂದೆ, ಚೊಂಬು ತಂದೆ, ಪಾತ್ರೆ ತಂದೆ, ಸ್ಪೂನ್ ತಂದೆ, ಅದನ್ನ ಎಲ್ಲಿಟ್ಟೆ, ಗೋಡೆನಲ್ಲಿ ಒಂದು ಕಬೋರ್ಡ್ ಮಾಡಿ ಅಲ್ಲಿ ಇಟ್ಟೆ. ನೋಡಿ, ಅದು ಕಾಶಿಯಿಂದ ತಂದಿತ್ತು, ಇದು ಮಥುರಾಯಿಂದ ತಂದಿತ್ತು. ಏನ ಪಾತ್ರೆ ತಗೊಂಡಿತ್ತು. ನಿಜವಾಗ್ಲೂ ಭಕ್ತಿಗೆ ಪಾತ್ರನಾಗಿ ಬರಬೇಕು. ಪಾತ್ರನಾಗಿ ಬರಕ್ಕಾಗಲ್ಲ, ಅದಕ್ಕೆ ಈಸಿ ಪಾತ್ರ ತಗೊಂಡು ಇಲ್ವೇ? ಹೇಳ್ತಾರೆ ರಾಧೆ, ಅವಳಿಗೆ ಶ್ರೀಮತಿ ಅಂತ ಹೆಸರು, ಗೊತ್ತಲ್ಲ ನಿಮ್ಗೆ? ರಾಧೆಗೆ ಶ್ರೀಮತಿ ಅಂತ ಹೆಸರು. ತನ್ನ ಸಖಿಯಲ್ಲಿ ಹೇಳ್ತಾಳಂತೆ, ತನ್ನ ಕಣ್ಣಿಗೆ ಎಲ್ಲವೂ ಕೃಷ್ಣಮಯವಾಗಿ ಕಾಣ್ತಾ ಇದೆ, ಎಲ್ಲ ನೋಡಿದ್ರು ನಾನು ಕೃಷ್ಣನ್ ಕಾಣ್ತೀನಿ ಅಂತ. ಆ ಸಖಿ ಹೇಳ್ತಾರಂತೆ, ಎಲ್ಲಿ ನಮ್ಗೆ ಎಲ್ಲಿ ಕಾಣದೇ ಇಲ್ಲ ಕೃಷ್ಣ, ನಿಮ್ಗೆ ಒಬ್ರು ಎಲ್ಲಿ ಕಾಣ್ತಾ ಇದೆ ಅಂತ. ಆಗ ರಾಧೆ ಹೇಳ್ತಾರಂತೆ, ನಿಮಗೆ ಬುದ್ಧಿ ಕೆಟ್ಟಿದ್ಯಾ? ಎಲ್ಲೆಲ್ಲೂ ಕೃಷ್ಣ ಕಾಣ್ತಾನೆ ಅಂತ ಹೇಳ್ತಿದ್ಯಾರ, ಎಲ್ಲಿ? ಶ್ರೀಮತಿ ಹೇಳ್ತಾಳಂತೆ, ರಾಧೆ ಹೇಳ್ತಾಳಂತೆ, ಸಖಿಯರೇ, ಅನುರಾಗ ಎಂಬ ಅಂಜನವನ್ನು ಹಚ್ಕೊಳ್ಳಿ ಕಣ್ಣಿಗೆ. ಅನುರಾಗವೆಂಬ ಅಂಜನವನ್ನು ಹಚ್ಕೊಂಡ್ರೆ ನಿಮಗೆ ಶ್ರೀಕೃಷ್ಣ ಕಾಣೇ ಕಾಣ್ತಾನೆ. ನಮ್ಮ ಪೂಜೆ ಇಲ್ಲಿಗೆ ಬಂತು ನೋಡಿದ್ರ, ಯಾವ ಮಟ್ಟದಲ್ಲಿ ನಾವು ಪೂಜೆ ಮಾಡಬೇಕು ಅಂತ. ಪೂಜೆ ಕೂತ್ಕೊಂಡ ಅಂದ್ರೆ ಎಲ್ಲರೂ ಅವನು ಮಾತು ಬಿಡ್ತಾನೆ. ಅವನಾಯ್ತು ಯಧ್ಯಾಯ ತದ್ಧ ಭವತಿ, ಏನನ್ನ ಧ್ಯಾನ ಮಾಡ್ತೀಯೋ ಅದು ನೀನಾಗ್ತೀಯ ಅಂತ. ಎಷ್ಟು ಈ ಅನುರಾಗ, ಈ ಪ್ರೇಮ, ಈ ಭಕ್ತಿ, ಈ ಪ್ರೀತಿ ಒಮ್ಮೆ ಉಂಟಾಯಿತು ಅಂದರೆ ಭಗವಂತನನ್ನು ಎಲ್ಲ ರೂಪಗಳಲ್ಲೂ ನೋಡಬಹುದು. ಸುಮ್ಮನಿರಲ್ಲ ವಿಜಯ ಗೋಸ್ವಾಮಿ, ನಿಮ್ಮ ಪರವಾಗಿ ಅವನು ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಅಲ್ಲ ಸ್ವಾಮಿ, ಇವೆಲ್ಲ ಹೇಳಿದ್ರಿ ಸರಿ, ಭಗವಂತನ ದರ್ಶನವನ್ನು ಪಡೆಯುವ ಬಗ್ಗೆ ಹೇಗೆ? ಶ್ರೀರಾಮಕೃಷ್ಣ ಅಂತಾರೆ, ಚಿತ್ತ ಶುದ್ಧಿ ಆಗಿದೆ ಇದ್ದರೆ ಪಡೆಯಲಾಗುವುದಿಲ್ಲ. ಕೊಳೆಯಿಂದ ಮನಸ್ಸು ಮಲಿನವಾಗಿಬಿಟ್ಟಿದೆ. ಅದಕ್ಕೆ ಶ್ರೀರಾಮಕೃಷ್ಣ ಉದಾಹರಣೆ ಕೊಡ್ತಾರೆ. ನಿಮಗೆ ಎಕ್ಸ್ಪರ್ಟ್ಸ್ ಅವ್ರ ಉದಾಹರಣೆನೇ ಕೊಡ್ತೀನಿ. ಹೇಳ್ತಾರೆ, ಈ ಗುಂಡು ಸೂಜಿಗೆ ಏನಾದ್ರು ಮಣ್ಣು ಸುತ್ಕೊಂಡ್ಬಿಟ್ರೆ, ಮಣ್ಣು ಅದ್ರ ಜೊತೆ ಎಲ್ಲ ಇದಾಗ್ಬಿಟ್ರೆ, ಅಯಸ್ಕಾಂತ ಇಟ್ರೆ ಸುಮ್ಮನೆ ಅದು ತಪ್ಪಿರುತ್ತೆ, ಅಲ್ಲಾಡಲ್ಲ. ಯಾಕೆಂದ್ರೆ ಮಣ್ಣು ಸುತ್ಕೊಂಡ್ಬಿಟ್ಟಿದೆ ಗುಂಡು ಸೂಜಿಗೆ. ಆ ಸೂಜಿಗಲ್ಲಿಗೆ ಎಳೆಯಕ್ಕಾಗಲ್ಲ. ಆಗ ಆ ಕೊಳಕನ್ನ, ಅಂದ್ರೆ ಆ ಮಣ್ಣನ್ನ ನೀರು ಹಾಕಿ ತೊಳೆದು ಇಟ್ಟಾಗ ಅಯಸ್ಕಾಂತ ಇಟ್ಟ ತಕ್ಷಣ. ನೋಡಿ ಉದಾಹರಣೆ ಎಷ್ಟು ಸರಳವಾಗಿ. ಅದಕ್ಕೆ ನಾನು ಶ್ರೀರಾಮಕೃಷ್ಣ ವಚನವೇದ ಹೇಳೋದು. ಎಷ್ಟು ನಿಮ್ಗೇನು ಪಾಪ ಬೃಹದಾರಣ್ಯಕರಿಂದ 4ನೇ ಶ್ಲೋಕ, ಈಶಾವಾಸ್ಯದಿಂದ 5ನೇ ಶ್ಲೋಕ ಆದ್ರೆ ಬರೋದೇನೋ ಒಂದಿಷ್ಟು ಜನ ಅವರು ಹೊಟ್ಟೋಗ್ಬಿಡ್ತಾರೆ. ಇನ್ನು ನೀನೇ ಹೇಳ್ಕೊಂಡು ನಾನು ನಮಸ್ಕಾರ ಮಾಡಿ. ಎಷ್ಟು ಸರಳ ಇದೆ ನೋಡಿ. ಇಲ್ಲಿ ಹೇಳ್ತಾರೆ, ಹೇ ಭಗವಂತ ಅಂತ ಕಣ್ಣಲ್ಲಿ ನೀರು ಹಾಕೊಂಡು ಅಳಬೇಕಂತೆ ದೇವ್ರಿಗೋಸ್ಕರ. ನಾವು ದೇವ್ರನ್ನ ಬಿಟ್ಟು ಇನ್ನೆಲ್ಲದಕ್ಕೂ ಅಳ್ತೀವಿ. ಥಿಯೇಟರ್ ಟಿಕೆಟ್ ಸಿಕ್ಕಲಿಲ್ಲ ಅಂದ್ರೆ ಅಳೋರಿದ್ದಾರೆ, ಅಳೋ ಅಂತ ಅಳ್ತಾರೆ.
ಇನ್ ಕೆಲವರು ಉಳೋ ಅಂತ ಅಳ್ತಿರ್ತಾರೆ, ಒಂದೇ ಸಮಯ ಅಳ್ತಿರ್ತಾರೆ. ಯಾಕಪ್ಪ ಅಂದ್ರೆ ನೋಡಿ, ಅವರು RR ಗೋಲ್ಡ್ ಹೋಗಿ ಈ ಈ ಇದು ನೆಕ್ಲೆಸ್ ತಂದ್ರು, ನಾನು ಉಮಾ ಗೋಲ್ಡ್ ತಂದೆ, ಅಷ್ಟಕ್ಕೆ ಮಾತಾಡಕ್ ಶುರು ಮಾಡ್ತಾರೆ. ಒಳಕ್ಕೆ ಏನ್ ಬೇಕೋ ಅದಕ್ಕೊಂದು ನೆಪ ಇರಬೇಕು ಒಳೋದಕ್ಕೆ. ದೇವ್ರಿಗೆ ಯಾರು ಹೇಳ್ತಾರೆ? ಯಾರಾದ್ರು ಹೇಳ್ತೀರಾ? ಸ್ವಾಮಿ, ಬಟ್ ನಾನು ಹೇಳ್ತೀನಿ ಕೇಳಿ, ನಿಮಗೆ ನಾನು ನೋಡಿದ್ದೀನಿ ಕೆಲವು ಸ್ವಾಮಿ, ಕೆಲವು ಹಿರಿಯರು ನೋಡಿದ್ದೀನಿ. ಅವ್ರಿಗೆ ಏನಾದ್ರು ಮನೆಯಲ್ಲಿ ತೊಂದರೆ ಆದರೆ ಇರುತ್ತೆ ಬಿಡಿ, ಸಂಸಾರ ಆದಮೇಲೆ ಏಳು ಬೀಳೆಲ್ಲ ಇರುತ್ತಲ್ಲ, ಅವ್ರಿಗೆ ಸಂಸಾರ ಆದಮೇಲೆ ಅವ್ರ ಕತ್ತಿ ಗುರಾಣಿ ಇಟ್ಕೊಂಡು ಫ್ರೀ ಸ್ಟೈಲ್ ಯುದ್ಧ ಮಾಡ್ತಿರ್ಲಿಲ್ಲ. ನಾನು ನೋಡಿದ್ದೀನಿ. ಬೇಜಾರಾಗಿದ್ದರೆ ನೇರ ದೇವ್ರ ಮನೆಗೆ ಹೋಗಿ ಕೂತ್ಬಿಟ್ಟಿರು. ದೇವರು ಯಾರು ಏನೋ ಮಾಡಿದರೆ ತಪ್ಪು, ಅದಕ್ಕೂ ದೇವರು ನೋಡಿದ್ದಾರೆ. ಅಲ್ಲಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರೋರು. ಯಾಕೆ ಅವ್ರು ಅಳ್ತಿದ್ದಾರೆ ಅಂದರೆ ಅವ್ರು ಸದ್ಗತಿ ಕೊಡು, ಪಾಪ ಗೊತ್ತಿಲ್ಲ ಅವ್ರು ಹೀಗೆ ಮಾಡಿಬಿಟ್ರು ತಪ್ಪು ಅಂತ ಹೇಳ್ತಾ ಇದ್ರು ಹಿರಿಯರು. ದೇವ್ರ ಮನೆ ಅಂತ ಹಂಗಿತ್ತು, ಒಳಗೋಗಿ ಕೂತ್ಕೊಂಡು ದೇವ್ರ ಹತ್ರ. ನಾವು ಆರ್ಕಿಟೆಕ್ಟ್ ಮೊದಲೇ ಹೇಳ್ಬಿಡ್ತೀವಿ, ನೋಡಪ್ಪ ನೀ ಎಲ್ಲ ಚೆನ್ನಾಗಿ ಮಾಡು, ಬೆಡ್ರೂಮು 1, 2, 3, ಲಿವಿಂಗ್ ರೂಮು, ಡ್ರಾಯಿಂಗ್ ರೂಮು, ಆ ರೂಮು ಈ ರೂಮು. ಅವ್ನ ಕೊನೆ ಅಮ್ಮವ್ರೆ ಸಾರ್ ಎಲ್ಲ ಇದೆ, ಒಂದೇ ಒಂದು ನಿಂದು ಲಿಸ್ಟಲ್ಲಿ ದೇವ್ರ ಮನೆ ಎಲ್ಲ ಹಾಕ್ಲಿ. ಅಯ್ಯೋ, ಈ ಅಜ್ಜಿ ಬೇರೆ ತಂದು ಇಟ್ಬಿಟ್ಟು ಹೋಗಿದೆ ಡಬ್ಬದಲ್ಲೆಲ್ಲ. ಕೆಲಸ ಮಾಡಿ, ಒಗೆಯೋ ಕಟ್ಟೆ ಹತ್ರನೋ ಅಥವಾ ಇದಿರುತ್ತಲ್ಲ ವಾಷಿಂಗ್ ಮೆಷಿನ್ ಮೇಲೋ ಅಥವಾ ಪಕ್ಕದಲ್ಲೆಲ್ಲ ಒಂದು ಸಣ್ಣದು ಮಾಡಿಬಿಡಿ ನೋಡ್ತೀವಿ. ದೇವರ ಮನೆ ಅನ್ನೋದು ಈಗ ಚಿಕ್ಕದಾಗ್ತಾ ಬರ್ತಾ ಇದೆ. ಒಂದಾನೊಂದು ಕಾಲದಲ್ಲಿ ಫಸ್ಟ್ ದೇವ್ರ ಮನೆ, ಆಮೇಲೆ ನೆಕ್ಸ್ಟ್ ಬೇರೆ ಮನೆ ಅಂತಿತ್ತು. ದೇವ್ರ ಮನೆ ಕೂತ್ಕೊಂಡು ಇಲ್ಲಿ ಹೇಳ್ತಾರೆ ಶ್ರೀರಾಮಕೃಷ್ಣರು, ಅಳಬೇಕಂತೆ ದೇವ್ರ ಹತ್ರ. ಅತ್ತಾಗ ಅವ್ರು ಹೇಳ್ತಾರೆ, ಈ ಕೊಳೆ ಎಲ್ಲ ಹೊರಟೋಗುತ್ತೆ. ಹೇಗೆ ಆ ಸೂಜಿಗಲ್ಲಿಗೆ ಮಣ್ಣಿನಲ್ಲಿ ಇದ್ದರೆ ಅದನ್ನ ಶುದ್ಧಿ ಮಾಡಿದ ಹೇಗೆ ದೇವರ ಅಯಸ್ಕಾಂತ ಹತ್ರ ಹೀಗೆ ಅಟ್ರಾಕ್ಟ್ ಆಗುತ್ತೋ, ಹಾಗೆ ಭಗವದ್ ರೂಪದ ಸೂಜಿಗಲ್ಲು ಮನಸ್ಸೆಂಬ ಸೂಜಿಯನ್ನು ಎಳೆದುಕೊಂಡು ಬಿಡುತ್ತೆ. ಆಗ ಭಗವಂತನ ದರ್ಶನ ದೊರೆಯುತ್ತೆ. ಎಷ್ಟು ಸರಳವಾಗಿ ಹೇಳ್ಬಿಟ್ರು. ಮನಸ್ಸಿನ ಕೊಳಕನ್ನ ತೊಳಿಬೇಕು, ಮನಸ್ಸಿನ ಕಲ್ಮಶವನ್ನ ದೂರ ಮಾಡಬೇಕು ಅಂತ. ಎಷ್ಟು ಚೆನ್ನಾಗಿದೆ ಶ್ರೀಮತಿಯ ಉದಾಹರಣೆ. ಅವಳೆಲ್ಲ ಕಡೆ ಕೃಷ್ಣ ನೋಡ್ತಾ ಇದ್ದಾಳೆ, ಸಖೀರು ನೋಡ್ತಿಲ್ಲ. ಆಗ ಅವಳು ಹೇಳ್ತಾಳೆ, ಅನುರಾಗ ಎಂಬ ಅಂಜನವನ್ನ ಕಡೆಗೆ ಹಾಕೊಳ್ಳಿ, ನಿಮ್ಗೆ ಕೃಷ್ಣ ಕಾಡ್ತಾನೆ. ಬರಿದೆ ಕರೆ ನೀ ಪಾರ ಬೀರುಳೆ, ಬರಿದೆ ಕರೆ ನೀ ಪಾರ ಬೀರುಳೆ, ಬರಿದೆ ಕರೆ ನೀ ಪಾರ ಬೀರುಳೆ, ಪರಮ ಪ್ರೇಮದಿ ಕರೆದರೆ ಬರುವೆ, ಪರಮ ಪ್ರೇಮದಿ ಪರಮ ಪ್ರೇಮದಿ ಪರಮ ಪ್ರೇಮ. ಹೀರಾಗಿತ್ತು ಪರಮ ಪ್ರೇಮ, ಅಕ್ಕ ಮಹಾದೇವಿಗಿತ್ತು ಪರಮ ಪ್ರೇಮ, ತ್ಯಾಗನಿಗಿತ್ತು ಪರಮ ಪ್ರೇಮ, ಪುರಂದರದಾಸರಿಗಿತ್ತು ಪರಮ ಪ್ರೇಮ, ರಾಘವೇಂದ್ರ ಸ್ವಾಮಿಗಳಿಗಿತ್ತು ಪರಮ ಪ್ರೇಮ, ಕನಕದಾಸರಿಗಿತ್ತು ಪರಮ ಪ್ರೇಮ. ಪರಮ ಪ್ರೇಮದಿ ಕರೆದರೆ ಬರುವೆ, ಪರಮ ಪ್ರೇಮದಿ ಕರೆದರೆ ಬರುವೆ, ಬರಿದೆ ನೀ ಬಾರುವೆ, ಬರಿದೆ ನೀ ಬಾರುವೆ. ತಿಳಿದು ನಿನ್ನ ಕರೆಯದೆ ಉಳಿದೆ, ತಿಳಿದು ನಿನ್ನ ಕರೆಯದೆ ಉಳಿದೆ, ನಿನ್ನ ಕರೆಯದೆ ಉಳಿದೆ, ಇಳೆಯಾಟದಲ್ಲಿ
ಪರಮ ಪ್ರೇಮ ಕರೆದರೆ ಬರುವೆ ಪರಮ ಪ್ರೇಮ ಕರೆದರೆ ಬರುವೆ ಬರಿದೆ ಕನಕ ಪರಿಣವಿ ಭುವನ ವಿರಚನೆ ಕನಕ ಪರಿಣವಿ ಭುವನ ವಿರಚನೆ ಕನಸು ಸಾಕೋ ಕೃಷ್ಣ ಕೈನಗಿವೆ ಕನಕ ಪರಿಣವಿ ಭುವನ ವಿರಚನೆ ಭುವನ ವಿರಚನೆ ಕನಸು ಸಾಕೋ ಕೃಷ್ಣ ಕೈ ಮುಗಿವೆ ದಿನಕರನದಯನೆ ವಿಕಸನ ದಿನಕರನದಯನೆ ವನ ವಿಕಸನ ಈ ಕಾರ್ಯಕ್ರಮನ ನೋಡ್ತಿರೋ ನಿಮ್ಮೆಲ್ಲರಿಗೂ ಭಗವಂತನ ಕೃಪೆ ಸದಾ ಇರಲಿ. ಶ್ರೀ ರಾಮನವಮಿ 21ನೇ ತಾರೀಕು ಬುಧವಾರ ಅಂದು ಸಾಯಂಕಾಲ ಇದೇ ವೇದಿಕೆಯಿಂದ ಶ್ರೀ ರಾಮನಾಮ ಸಂಕೀರ್ತನೆ ನಡೆಯುತ್ತೆ. ಎಲ್ಲ ದಾಸವರೇಣ್ಯರ ಮೀರಾಬಾಯಿ, ಕಬೀರದಾಸ್, ತುಳಸಿದಾಸ್ ಎಲ್ಲರ ಆ ರಾಮನಾಮ ಸಂಕೀರ್ತನೆಯನ್ನ ಮಾಡಲಾಗುತ್ತೆ. ರಾಮನನ್ನ ಇಲ್ಲಿ ಕೂರಿಸಿ ನಮ್ಮ ಭಕ್ತಿ ಪುಷ್ಪಾಂಜಲಿಯನ್ನು ಅರ್ಪಿಸಿ ಸ್ತವ ಕುಸುಮಾಂಜಲಿಯನ್ನು ಅರ್ಪಿಸ್ತೀವಿ, ಗೀತ ಕುಸುಮಾಂಜಲಿಯನ್ನು ಅರ್ಪಿಸ್ತೀವಿ. ಆ ಒಂದು ಕಾರ್ಯಕ್ರಮ ಇದೇ ವೆಬ್ಸೈಟ್ ಅಲ್ಲಿ ನಿಮಗೆ ಲಭ್ಯವಾಗುತ್ತೆ. ಬುಧವಾರ 21 ಸಾಯಂಕಾಲ 5:00 ನಮಸ್ಕಾರ. ಓಂ ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿಮಾಪ್ನೋತು ಸರ್ವ ಸರ್ವತ್ರ ನಂದತು ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ